ಹಾಯ್ ನಮಸ್ಕಾರ. ಗುರ್ಬಜ್ನ ಸಮಸ್ತ ವೀಕ್ಷಕರಿಗೆ ಹಾಗೆ ಎಲ್ಲ ದೇಶ ಬಂಧುಗಳಿಗೆ ಸ್ವಾತಂತ್ರ್ಯ ದಿನಾಚರಣೆಯ ನಲ್ಮೆಯ ಶುಭಾಶಯಗಳನ್ನ ಕೋರ್ತಾ ಎಲ್ಲರೂ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿದ್ದೇವೆ. ನಾವು ಕೂಡ ಗುರ್ಬಜ್ ಇನ್ ಆ್ಯಂಡ್ ಔಟ್ ಯೂಶ್ವಲಿ ಶನಿವಾರ ಬರುತ್ತೆ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷವಾಗಿ ಒಂದಿನ ಮುಂಚಿತವಾಗಿ ನಿಮ್ಮೆದುರಿಗೆ ಬರ್ತಾ ಇದ್ದೇವೆ. ಮತ್ತೊಮ್ಮೆ ಶುಭಾಶಯನ ಹೇಳ್ತಾ ಯಾರಪ್ಪ ಗೆಸ್ಟ್ ಇರ್ಬೋದು ಅಂತ ಅಂದ್ಕೊಂಡಿರ್ತೀರಿ. ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಈ ದಿನದ ಮಹತ್ವವನ್ನು ನಿಮಗೆ ತಿಳಿಸೋದಕ್ಕೆ ಜೊತೆಗೆ ಈ ದಿನಕ್ಕೆ ನಮ್ಮ ಕಾರ್ಯಕ್ರಮಕ್ಕೂ ಒಂದು ಅರ್ಥ ಬರುವ ನಿಟ್ಟಿನಲ್ಲಿ ಗೆಸ್ಟನ್ನು ನಾವು ಕರ್ಕೊಬರ್ಬೇಕು ಅಂತ ಅಂದ್ಕೊಂಡಾಗ ನಮಗೆ ಸಿಕ್ಕಿದವರು ಶ್ರೀಶಾ. ಹಾಯ್. ಹಾಯ್. ಇವ್ರನ್ನ ನೋಡಿರ್ತೀರಿ. ಕೊಡಗು ಜಿಲ್ಲೆಯ ಸುಂಟಿಕೊಪ್ಪದವರು. ಎಳೆಯ ಪ್ರಾಯದಿಂದಲೇ ದೇಶಭಕ್ತಿಯನ್ನು ಮೈಗೂಡಿಸ್ಕೊಳ್ತಾ ದೇಶಭಕ್ತಿಯ ವಿಚಾರಧಾರೆಗಳನ್ನು ಮೈಗೂಡಿಸ್ಕೊಳ್ತಾ ಬೇರೆ ಬೇರೆ ಕಡೆಗಳಲ್ಲಿ ಭಾಷಣಗಳ ಮೂಲಕ ತನ್ನನ್ನು ತೊಡಗಿಸಿಕೊಂಡು ಜೊತೆಗೆ ಹಲವು ಕಡೆಗಳಿಂದ ಇವರಿಗೆ ಈಗಲೂ ಕೂಡ ಅವರ ಮಾತನ್ನು ಮೆಚ್ಚಿ ಪ್ರೋತ್ಸಾಹದ ಮಾತುಗಳು, ಮೆಚ್ಚುಗೆಯ ನುಡಿಗಳು, ಜೊತೆಗೆ ಅವಕಾಶಗಳು ಒದಗಿ ಬರ್ತಾ ಇದ್ದಾವೆ. ಆ ರೀತಿಯಾಗಿ ತನ್ನ ಮಾತಿನಿಂದಲೇ ಮೋಡಿ ಮಾಡುವಂತಹ ವಿಚಾರ ಧಾರೆಯನ್ನು ಜನ ಸಮೂಹಕ್ಕೆ ತಿಳಿಸುವಂತಹ ಕಾರ್ಯವನ್ನು ಶ್ರೀಶಾ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ವೆಲ್ಕಮ್ ನಿಮಗೆ. ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸರ್. ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ. ಸುಂಟಿಕೊಪ್ಪದವರು ಅಂತ ಹೇಳಿದೆ. ಅಪ್ಪ ಅಮ್ಮನ ಪರಿಚಯ, ಏನು ಓದ್ತಾ ಇದ್ದೀರಿ? ಈ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ಎಲ್ಲರಿಗೂ ಮೊದಲಿಗೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ನನ್ನ ಹೆಸರು ಶ್ರೀಶಾ AS ಅಂತ. ನಾನು ಮೂಲತಃ ಸುಂಟಿಕೊಪ್ಪದವಳು. ಸುಂಟಿಕೊಪ್ಪನಾಡು ಪ್ರೌಢಶಾಲೆಯಲ್ಲಿ ನಾನು 10ನೇ ತರಗತಿಯಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದೇನೆ. ನನ್ನ ತಂದೆ ಶ್ರೀಜು ಅಂತ ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ತಾಯಿ ಸಂಧ್ಯಾ ಗ್ರಂಥಾಲಯ ಮೇಲ್ವಿಚಾರಕಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆರ್ಮಿ ಡ್ರೆಸ್ಸಲ್ಲಿ ಬಂದಿದ್ದೀರಿ ನೀವು. ಬಹುತೇಕ ಎಲ್ಲ ಕಡೆಗಳಲ್ಲೂ ಯೂನಿಫಾರ್ಮ್ ಇದರಲ್ಲೇ ಹೋಗ್ತೀರಿ. ಏನಾದರೂ ವಿಶೇಷತೆ, ಯಾಕಾಗಿ ಅದನ್ನು ಹಾಕ್ತೀರಿ? ನಾವು ಮೊದಲಿಗೆ ಸರ್, ನಾನು 4ನೇ ತರಗತಿಯಲ್ಲಿ ಇರಬೇಕಾದ್ರೆ ಪುಲ್ವಾಮಾ 2019 ಇಸ್ವಿಯದು ಪುಲ್ವಾಮಾದ ಘಟನೆ ನೋಡಿದಾಗ ಅವರ ಆ ಕುಟುಂಬದವರ ರೋಧನೆ ಎಲ್ಲರೂ ತುಂಬ ಕೂಗಿ ನನ್ನ ಮನಸ್ಸು ತುಂಬ ನೋವಾಯಿತು. ಇಷ್ಟು ಕಷ್ಟ ತಮ್ಮ ಕುಟುಂಬದವರನ್ನು ಬಿಟ್ಟು ಎಲ್ಲರನ್ನ ಬಿಟ್ಟು ಅಲ್ಲಿ ಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮನ್ನು ಕಾಯ್ತಾ ಇದ್ದಾರೆ, ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಅಂಥವರಿಗೋಸ್ಕರ ಏನಾದರೂ ಒಂದು ಇವತ್ತು ಈಗ ಪುಲ್ವಾಮಾ ಅಂತ ಹೇಳಿದ್ರೆ ಆ ಒಂದು ದಿನ ಅವರನ್ನು ನೆನಪು ಮಾಡ್ಕೋತೀವಿ, ಮತ್ತು ಬೇರೆ ದಿನ ಮರೆತು ಹೋಗ್ಬಿಡ್ತೀವಿ. ಆದರೆ ಆ ರೀತಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನನಗೆ ಅವತ್ತಿಂದ ಬೇರೆ ಕಾರ್ಯಕ್ರಮಗಳಿಗೆ ಹೋದಾಗ, ಆರ್ಮಿಯವರ ಕಾರ್ಯಕ್ರಮಗಳಿಗೆ ಹೋದಾಗ ನನ್ನ ಅಪ್ಪ ಆರ್ಮಿ ಡ್ರೆಸ್ಸನ್ನು ಹೊಲಿದು ಕೊಡ್ತಾರೆ, ನಾನು ಹಾಕಿ ಹೋಗ್ತೀನಿ. ಒಂದು ಧೈರ್ಯ ಬರುತ್ತೆ. ಟೈಲರ್ ಆಗಿರೋದ್ರಿಂದಾಗಿ ಅದು ಅನುಕೂಲ ಆಯಿತು. ಹೌದು, ನಿಮಗೆ ಫಿಟ್ ಆಗುವಂತಹ ಡ್ರೆಸ್ಸನ್ನು ಹೊಲಿದು ಕೊಡ್ತಾರೆ. ನೀವು ಈ ಮಾತನ್ನು ಶುರು ಮಾಡಿದ್ದು ಯಾವ ವಯಸ್ಸಿನಿಂದ, ಯಾವ ತರಗತಿಯಲ್ಲಿದ್ದಾಗ ಶುರು ಮಾಡಿದ್ರಿ? ನಾನು ಎಲ್ಲ 4ನೇ ತರಗತಿಯಿಂದಲೇ ಸರ್. ಪರಿಸರ ದಿನಾಚರಣೆ ದಿನ ನಮ್ಮ ಮಿಸ್ಸಿಗೆ ಹೇಳಿದ್ರು, ಒಂದು ಕಾರ್ಯಕ್ರಮ ಪರಿಸರ ದಿನಾಚರಣೆ ಮಾಡೋತ್ತಿಗೆ ಒಂದು ಕಾಂಪಿಟೇಷನ್ ಇತ್ತು. ಹಾಗೆ ಮಿಸ್ಸಿಗೆ ಮರ್ತೋಗಿತ್ತು ಹೇಳೋದಕ್ಕೆ. ಹಾಗೆ ಆ ತಕ್ಷಣ ಹಾಗೆ ಹೇಳಬೇಕಾದ್ರೆ ನನ್ನ ಜೊತೆ ಹೇಳಿದ್ರು, ಈಗ ಹೋಗಿ ಹೇಳು ಅಂತ. ಹಾಗೆ ನಾನು ನನ್ನ ಮನಸ್ಸಿಗೆ ಬಂದದ್ದು ಪರಿಸರದ ಬಗ್ಗೆ ಏನೆಲ್ಲ ಇದೆ ಅದೆಲ್ಲ ಹೇಳ್ಬಿಟ್ಟೆ. ಆಗ ಒಂದು ಟೀಚರ್ ಬಂದು ಹೇಳಿದ್ರು, ಈ ರೀತಿ ಒಂದು ಕಲೆ ಇದೆ, ಅದನ್ನು ಬೆಳೆಸಿ ಅಂತ ಹೇಳಿದ್ರು. ಮತ್ತು ಅದಾದಮೇಲೆ ಸ್ವಾತಂತ್ರ್ಯ ದಿನಾಚರಣೆಗೆ ಮೊದಲ ಬಾರಿಗೆ ನಾನು ವೇದಿಕೆಯ ಮೇಲೆ ನಿಂತು ಮಾತನಾಡಿದ್ದೇನೆ. ಅಲ್ಲಿಂದ ಇಲ್ಲಿವರೆಗೂ ಭಾಷಣವನ್ನು ಮಾಡ್ತಾನೆ ಇದ್ದೆ. ಶುರು ಮಾಡಿದ್ದು 4ನೇ ತರಗತಿ. 4ನೇ ತರಗತಿ. ಅದಕ್ಕಿಂತ ಮುಂಚೆ ನೀವು ಈ ವೇದಿಕೆ ಕಾರ್ಯಕ್ರಮ ಎಲ್ಲೂ ಇಲ್ಲ, ಅಂದರೆ ಪ್ರತಿಭಾ ಕಾರಂಜಿಯಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಿದ್ದೆ, ಭಾಷಣ ಮಾಡ್ತಿದ್ದೆ. ಫಸ್ಟ್ ಟೈಮ್ 4ನೇ ತರಗತಿಯಲ್ಲೇ ಮಾಡಿದ್ದು. ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ದೀರಾ? ಇಲ್ಲ, ಹೋಗ್ತಿಲ್ಲ. ಡ್ಯಾನ್ಸಲ್ಲಿ ಆಸಕ್ತಿ ಇತ್ತು, ಆದರೆ ನಿಮಗೆ ಅವಕಾಶ ಸಿಕ್ಕಿದ್ದಿಲ್ಲ, ಈಗ ಇದನ್ನು ಮುಂದುವರಿಸ್ತಾ ಇದ್ದೀರಿ. ಹೌದು, ಡ್ಯಾನ್ಸು ಇದೆ, ಆದರೆ ಅದೆಲ್ಲ ಸರಿ. ವಿಶೇಷವಾಗಿ ಯಾವ ವಿಷಯದ ಬಗ್ಗೆ ನಿಮಗೆ ಹೆಚ್ಚಿನ ಆಸಕ್ತಿ ಇದೆ? ನನಗೆ ಸ್ಪೀಚ್ ಕೊಡೋದ್ರಲ್ಲಿ ದೇಶದ ಬಗ್ಗೆ, ದೇಶಭಕ್ತಿ ಬಗ್ಗೆ, ಯೋಧರ ಬಗ್ಗೆ, ಪರಿಸರದ ಬಗ್ಗೆ ಅಪಾರವಾದಂಥ ಕಾಳಜಿ ಇದೆ. ಎಲ್ಲ ಈಗ ಪರಿಸರ ದಿನಾಚರಣೆ ಬಗ್ಗೆ ನಾವು ಎಲ್ಲ ಜನರಿಗೆ ಆಸ್ಪತ್ರೆ ಆಗಿರ್ಬೋದು, ಈ ಪೊಲೀಸ್ ಠಾಣೆ ಆಗಿರ್ಬೋದು, ಶಾಲೆ ಆಗಿರ್ಬೋದು, ಎಲ್ಲಲ್ಲಿ ನಾವು ಗಿಡಗಳನ್ನು ನೆಡ್ತೇವೆ ಮತ್ತು ಜಾಗೃತಿಯನ್ನು ಮೂಡಿಸ್ತೇವೆ ಸರ್. ಇಲ್ಲಿ ಶಾಲಾ ಮಕ್ಕಳಿಂದ ಜಾಥಾವನ್ನು ಹೋಗಿ ಅಲ್ಲಿ ಜಾಥಾವನ್ನು ನಡೆಸಿದ್ದೇವೆ. ಮತ್ತು ಕಾವೇರಿ ನದಿ ಸ್ವಚ್ಛತೆಯ ಬಗ್ಗೆ ನಾವೊಂದು ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ನಾನೀಗ ಈ ನ್ಯಾಷನಲ್ ಸೈನ್ಸ್ ಕಾಂಗ್ರೆಸ್ ಅಂತ
ಅದರಲ್ಲಿ ನಾನು ಫಸ್ಟ್ ಪಾರ್ಟಿಸಿಪೇಟ್ ಮಾಡಿದಾಗ ಅಲ್ಲಿ ಹೋದಾಗ ಈ ಪರಿಸರದಲ್ಲಿ ಆಗ್ತಾ ಇರುವಂಥ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಪ್ರಾಜೆಕ್ಟನ್ನು ರೆಡಿ ಮಾಡಬೇಕಿತ್ತು. ಹಾಗೆ ನಾವು ಫಸ್ಟ್ ಗರ್ಗಂದೂರ್ ಒಳಗೆ ಹೋದ್ವಿ. ಅಲ್ಲಿ ಹೋದಾಗ ಬಾರಿ ನನಗೆ ತುಂಬ ಮನಸ್ಸಿಗೆ ಬೇಜಾರಾಯಿತು. ಪ್ರಾಜೆಕ್ಟ್ಗೋಸ್ಕರ ಫಸ್ಟ್ ಹೋಗಿದ್ದು ಸರ್. ಹಾಗೆ ಅಲ್ಲಿ ಫುಲ್ ಕಸಗಳನ್ನೆಲ್ಲ ಹಾಕಿದ್ರು, ಬಿಯರ್ ಬಾಟ್ಲುಗಳನ್ನು ಪಾರ್ಟಿಗಳನ್ನೆಲ್ಲ ಮಾಡ್ತಾರೆ, ಬಿಯರ್ ಬಾಟ್ಲುಗಳನ್ನು ಎಲ್ಲ ನದಿ ತೀರದಲ್ಲೇ ಹಾಕ್ತಾರೆ. ತಾವು ತಿಂದಂತಹ ಎಲ್ಲ ಪ್ಲಾಸ್ಟಿಕ್ಗಳು ಎಲ್ಲ ನದಿಯಲ್ಲೇ ಇದ್ವು. ಈಗ ನೀರು ಬಂದಾಗ ಅದೆಲ್ಲ ಮತ್ತೆ ಪುನಃ ನದಿಗೇನೆ ಸೇರ್ತದೆ. ಇದರಿಂದ ಜಲಚರಗಳಿಗೆ ಅಲ್ಲಿ ತುಂಬ ಜನ ಅದು ಕುಡಿಯುವ ಅಲ್ಲಿಂದ ಆ ನಗರಗಳಿಗೆ ಹೋಗುತ್ತಿರುವಂತಹ ಒಂದು ನೀರು ಕೂಡ ಈ ನದಿಯಿಂದನೇ ಹೋಗ್ತಾ ಇರುವಂಥದ್ದು. ಇದರಿಂದ ಜನರಿಗೂ ಕೂಡ ತುಂಬ ಸಮಸ್ಯೆ ಆಗುತ್ತೆ. ಫಸ್ಟ್ ನಾನು ಪ್ರಾಜೆಕ್ಟ್ಗಂತಲೇ ಹೋಗಿದ್ದು. ಮತ್ತೆ ಹೋಗ್ತಾ ಇರುವಾಗೆ ನಮ್ಮ ನದಿ ಕಾವೇರಿ ನದಿ ಸಪ್ತ ಪವಿತ್ರ ನದಿಗಳಲ್ಲಿ ಒಂದಾದಂಥದ್ದು. ಆ ಒಂದು ನದಿ ಕಲುಷಿತಗೊಂಡಿರೋದನ್ನ ನೋಡಿ ನನಗೆ ತುಂಬ ಬೇಸರ ಆಯಿತು. ನನ್ನ ಪ್ರಾಜೆಕ್ಟಲ್ಲಿ ಗೆಲ್ಲಿ ಸೋಲ್ಲಿ ಅದನ್ನ ಸೆಕೆಂಡರಿ ಮಾಡಿ ಹೇಗಾದರೂ ಮಾಡಿ ನಮ್ಮ ಈ ಒಂದು ಕಾವೇರಿ ನದಿ ನಾವು ಸ್ವಚ್ಛಗೊಳಿಸಬೇಕು, ಆ ಮಾಲಿನ್ಯದಿಂದ ತಡೆಗಟ್ಟಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ನಾವು ಪ್ರಾರಂಭಿಸಿದ್ದೇವೆ ಸರ್. ಸುಮಾರು ತಲಕಾವೇರಿಯಿಂದ ಹಿಡಿದು ಕೊಪ್ಪ ಗೇಟ್ ಕಂಟ ಪ್ರತಿಯೊಂದು ಅಲ್ಲಿ ಬರುವಂತಹ ಆ ನದಿ ತೀರದಲ್ಲಿ ಬರುವಂಥ ಜನರಿಗೆ ನಾವು ಅರಿವನ್ನು ಮೂಡಿಸಿದ್ದೇವೆ. ಯಾರು ಇನಿಷಿಯೇಟಿವ್ ತಗೊಂಡಿದ್ದು ಸರ್? ಇನಿಷಿಯೇಟಿವ್ ತಗೊಂಡಿದ್ದು ಯಾರು? ತಲಕಾವೇರಿ ನೀಲಿಗೆ ಕ್ಯಾಂಪೇನ್ ಮಾಡಿದ್ರಲ್ಲ? ಹೌದು ಸರ್. ಅಂದ್ರೆ ಟೆಂಪೋ ಆಟೋದಲ್ಲಿ ನಾವು ಬ್ಯಾನರ್ಗಳನ್ನ ಕಟ್ಟಿ, ಸ್ಕೂಲಿಂದಲ್ಲ, ನಾವು ಸ್ವಂತ ನಮ್ಮ ಅಪ್ಪ ಫ್ಯಾಮಿಲಿಯಿಂದ ಹಾಗೆ ಎಲ್ಲರಿಗೂ ಬ್ಯಾನರ್ಗಳ ಅಂದ್ರೆ ಪ್ಯಾಂಪ್ಲೆಟ್ಗಳನ್ನು ಹಂಚಿ ಅಲ್ಲಿ ಪ್ರವಾಸಿ ತಾಣಗಳಿಗೆಲ್ಲ ಭೇಟಿ ಮಾಡಿ ತಲಕಾವೇರಿ ಭಾಗಮಂಡಲ ಎಲ್ಲ ಅಲ್ಲಿ ಬ್ಯಾನರನ್ನು ಕಟ್ಟಿದ್ದೀವಿ, ಈ ರೀತಿ ಮಾಡಬಾರ್ದು ಅಂತ. ಇದರಿಂದ ಆ ಜನರಿಗೂ ಕೂಡ ಸ್ವಲ್ಪ ಕಾವೇರಿ ನದಿಯ ಮಹತ್ವ ಏನು ಅದರನ್ನೆಲ್ಲ ತಿಳಿಸಿದ್ದೀನಿ. ಇದು ಯಾವ ವರ್ಷ ಮಾಡಿದ್ರಿ ನೀವು? ಇದು ನಾನು 8ನೇ ತರಗತಿ ಮತ್ತು 9ನೇ ತರಗತಿಯಲ್ಲಿ ಇರಬೇಕಾದ್ರೆ ಮಾಡಿದ್ದು. ರೆಸ್ಪಾನ್ಸ್ ಚೆನ್ನಾಗಿತ್ತಾಗ ಜನ? ಹಾಂ ಸರ್, ಎಲ್ಲ ರೆಸ್ಪಾನ್ಸ್ ಮಾಡ್ತಿದ್ರು. ದುರಂತ ಅಂದರೆ ನೀವು ಈ ವರ್ಷ ಬೇರೆ ಬೇರೆ ಕ್ಯಾಂಪೇನ್ಗಳಾಗ್ತಾ ಇರ್ತವೆ ಈ ಸ್ವಚ್ಛತೆ ಬಗ್ಗೆ, ವಿಶೇಷವಾಗಿ ನದಿ ಸ್ವಚ್ಛತೆ ಬಗ್ಗೆ. ಆ ಕ್ಷಣಕ್ಕೆ, ಆ ವಾರಕ್ಕೆ, ಆ ತಿಂಗಳಿಗೆ ಮಾತ್ರ ಜನರ ಮನಸ್ಸಲ್ಲಿರುತ್ತೆ. ನಂತರ ಮುಂದಿನ ವರ್ಷ ನಾವು ಹೋದಾಗ ಯಥಾಸ್ಥಿತಿ ಇರುತ್ತೆ. ಕೇವಲ ನದಿ ಅಂತಲ್ಲ, ಬೇರೆ ಬೇರೆ ನಮ್ಮ ಸುತ್ತಲಿನ ಪರಿಸರ ನೋಡಿದಾಗಲೂ ಕೂಡ ಒಂದು ನಾವೇನು ಕ್ಯಾಂಪೇನ್ ಮಾಡ್ತೀವಿ ಆಗೊಂದು ಸ್ವಚ್ಛ ಆಗುತ್ತೆ, ಒಂದಷ್ಟು ಜನ ಏನೋ ಸ್ವಚ್ಛ ಮಾಡಿ ಹೋಗಿದ್ದಾರೆ ಅನ್ನೋದು ಮನಸ್ಸಲ್ಲಿರುತ್ತೆ. ಅದು ನಂತರದಲ್ಲಿ ಯಥಾಸ್ಥಿತಿ, ಕಸವನ್ನು ಅಲ್ಲಿಗೆ ಹಾಕೋದು, ಬಾಟ್ಲಿಗಳನ್ನ ಅಲ್ಲಿಗೆ ಎಸೆಯೋದು, ಅದನ್ನೇ ಮುಂದುವರಿಸ್ತಾರೆ. ಅದನ್ನು ನೋಡಿದಾಗ ಏನು ಅನಿಸುತ್ತೆ? ತುಂಬ ಬೇಸರ ಅನ್ನಿಸ್ತಾ ಇರ್ತದೆ ಸರ್. ಈ ಪರಿಸರ ದಿನಾಚರಣೆ ಅನ್ನೋದು ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತ ಅಲ್ಲ, ಅದು ಪ್ರತಿದಿನ ಪರಿಸರ ದಿನಾಚರಣೆನೇ ಆಗ್ತಾ ಇರಬೇಕು. ಈಗ ನಾವು ಉದಾಹರಣೆಗೆ ನಾನು ಈಗ ಏನಾದ್ರು ತಿಂತೀನಿ, ಪ್ಲಾಸ್ಟಿಕ್ಗಳನ್ನು ಎಲ್ಲರೂ ರೋಡ್ ಬದಿಯಲ್ಲೇ ಎಸಿತಾರೆ, ಆ ರೀತಿ ಮಾಡಬಾರ್ದು ಅಂತ ಹೇಳ್ತೀನಿ. ಈಗ ನಾನು ಹಾಗೆ ಮಾಡೋದ್ರಿಂದ ನನ್ನ ತಮ್ಮ ತಂಗಿಯರು ಕೂಡ ಅದೇ ರೀತಿ ಅಳವಡಿಸ್ಕೊಂಡಿದ್ದಾರೆ. ಏನಾದರೂ ಚಾಕ್ಲೇಟ್ ಏನಾದ್ರು ತಿಂದರೆ ಆ ರ್ಯಾಪರ್ಗಳನ್ನು ತಮ್ಮ ಜೋಬ್ನಲ್ಲೇ ಇಟ್ಟು ಮನೆಗೆ ಬಂದು ಡಸ್ಟ್ಬಿನ್ಗೆ ಹಾಕುವಂಥದ್ದು. ಇದೇ ರೀತಿ ಪ್ರತಿಯೊಬ್ಬರು ಮಾಡಬೇಕು. ನಾನು ಎಲ್ಲಲ್ಲಿ ನೋಡುವಂತೆ ಎಲ್ಲ ವಿದ್ಯಾರ್ಥಿಗಳು ಪ್ಲಾಸ್ಟಿಕ್ ಅಂತ ತಿಂದಂತಹ ಅದೆಲ್ಲ ರ್ಯಾಪರ್ಸ್ಗಳನ್ನೆಲ್ಲ ರೋಡ್ ಸೈಡಲ್ಲೇ ಆಗ್ತಾ ಇರ್ತಾರೆ. ಇದರಿಂದ ನಾನು ಹೇಳಿದ್ರು ಏನು ನಿನ್ಗೇನು ನೀನೇನಾಗ್ತಿದ್ಯಾ ಅಂತ ಹೇಳ್ತಾರೆ ಅಂತವ್ರು ಇದ್ದಾರೆ. ಅಂದರೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ನಾನು ಹಾಕೋದಿಲ್ಲ, ಒಂದು ಪ್ಲಾಸ್ಟಿಕ್ನ ಸಹ ನಾನು ರಸ್ತೆ ಬದಿಗೆ ಹಾಕೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ಲರೂ ಕೂಡ ತಾವು ಅಂದರೆ ಪ್ಲಾಸ್ಟಿಕ್ಗಳನ್ನು, ರ್ಯಾಪರ್ಸ್ಗಳನ್ನು ಯಾರು ಕೂಡ ರಸ್ತೆ ಬದಿಗೆ ಹಾಕಬಾರ್ದು. ತಮ್ಮಿಂದ ಆಗುವಂತಹ ಸಹಾಯವನ್ನು ಪರಿಸರಕ್ಕೆ ಆಗುವಂಥದ್ದು, ಪರಿಸರವನ್ನು ಸ್ವಚ್ಛವಾಗಿಟ್ಟರೆ ನಾವೀಗ ಆಕ್ಸಿಜನನ್ನು ಪಡೆಯುವಂಥದ್ದು, ನಮ್ಮ ಮರಗಿಡಗಳು ಎಲ್ಲ ನಮಗೆ ಪ್ರಕೃತಿ ನಮಗೆ ಕೊಡುಗೆಗಳನ್ನು ಕೊಡ್ತಾ ಇದೆ. ನಾವು ಅದಕ್ಕೆ ಏನಾದರೂ ಮಾಡಬೇಕಲ್ಲ. ಹಾಗೆ ನಾವು ಪರಿಸರವನ್ನು ಸ್ವಚ್ಛವಾಗಿಡಬೇಕು ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೇನೆ. ನೀವು ಆ ರೀತಿ ರಿಕ್ವೆಸ್ಟ್ ಮಾಡಿದಾಗ ಆ ಕಡೆಯಿಂದ ನಿನಗೆ ಯಾಕೆ ಬೇಕು ಅಂತ ಎಲ್ಲ ಕೇಳಿದಾಗ ನಿಮ್ಗೆ ಅನಿಸಿದೆಯಾ ನನಗೆ ಯಾಕೆ ಬೇಕು ಇನ್ನೊಬ್ಬರಿಗೆ ಹೇಳುವಂಥ ಕೆಲಸ ಅಂತ? ಇಲ್ಲ ಸರ್, ನಾನು ಎಷ್ಟು ಹೇಳಿದ್ರು ನಾನು ಹೇಳ್ತಾನೆ ಇರ್ತೀನಿ. ಅದು ನನ್ನ ಜೊತೆ ಇರೋ ಫ್ರೆಂಡ್ ಆ ರೀತಿ ಮಾಡಲ್ಲ. ಏನು ಪ್ಲಾಸ್ಟಿಕ್ ಅಂದರೆ ರ್ಯಾಪರ್ಸ್ ಎಲ್ಲ ಇರ್ತಾರೆ. ಆದರೆ ನನ್ನಿಂದ ಈಗ ನಾವೀಗ ಒಬ್ಬರಿಗೆ ಅರಿವು ಮೂಡಿಸಿದ್ರೆ ಅದು ಕೇವಲ 5 ಜನರಿಗೆ ಮಾಡಿದ್ರೆ ಆ 5 ಜನ ಇನ್ನೂ ಬೇರೆಯವ್ರಿಗೆ ಮಾಡ್ತಾರೆ ಅನ್ನುವಂಥ ನಂಬಿಕೆ ನನಗಿದೆ ಸರ್. ಅದಷ್ಟೇ. ಈಗ ನಾವು ಒಂದು 10 ಜನಕ್ಕೆ ಇಲ್ಲಿ ನಿಲ್ಸಿ ಹೇಳಿದಾಗ 10 ಜನರಲ್ಲಿ 10 ಜನ ಫಾಲೋ ಮಾಡ್ತಾರೆ ಅಂತಿಲ್ಲ. 10 ಜನದಲ್ಲಿ 2 ಫಾಲೋ ಮಾಡಿದ್ರು, ಆ 2 ಮೂಲಕ ಇನ್ನೊಂದಷ್ಟು ಜನ ಫಾಲೋ ಮಾಡ್ತಾರೆ. ಉಳಿದ 8 ಜನನ ನಾವು ಅಷ್ಟು ಗಣನೆಗೆ ತೆಗೆದುಕೊಳ್ಬೇಕಾಗಿಲ್ಲ. 2 ಮೂಲಕ ಒಂದಷ್ಟು ಜನ ರೆಡಿ ಆಗ್ತಾರೆ ಅನ್ನೋಂಥ ಮೆಂಟಾಲಿಟಿ ನಮ್ಮಲ್ಲಿದ್ದರೆ ಖಂಡಿತ ಅವರು ಎಷ್ಟೇ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ರು ಕೂಡ ನಾವು ಪಾಸಿಟಿವ್ ಆಗಿ ಮೂವ್ ಆಗಲಿಕ್ಕೆ ಅವಕಾಶ ಆಗುತ್ತೆ. ಕನ್ನಡ ಮೀಡಿಯಂ ಓದ್ತಿರೋದಾ? ಹೌದು ಸರ್, ಕನ್ನಡ ಮೀಡಿಯಂ. ಕನ್ನಡದ ಬಗ್ಗೆ ವಿಶೇಷ ಆಸಕ್ತಿ ಇದೆ, ಯಾಕೆಂದರೆ ಸ್ಪಷ್ಟತೆ ನಿಮ್ಮ ಭಾಷೆಯ ಬಗ್ಗೆ. 10ನೇ ತರಗತಿ ಕನ್ನಡದ ಫ್ಲೂಯೆನ್ಸಿ ಚೆನ್ನಾಗಿದೆ, ಸ್ಪಷ್ಟತೆ, ಉಚ್ಚಾರಣೆಯು ಕೂಡ ಅಂದಿನಿಂದ ಇಂದಿಗೂ ಕೂಡ ನಾನು ಸಣ್ಣದಿರತೆಗೆ ನೋಡಿದಂತಹ ಭಾಷಣ ಮಾಡಿದಾಗ ಇದ್ದಂತಹ ಭಾಷಾ ಹಿಡಿತ ಈಗಲೂ ಕೂಡ ಅದೇ ರೀತಿ ಇದೆ. ಆ ವಯಸ್ಸಿನಲ್ಲಿ ನಿಮಗೆ ಆ ಭಾಷೆ ಹಿಡಿತ ಹೇಗೆ ಬರಲಿಕ್ಕೆ ಸಾಧ್ಯ ಆಯಿತು? ಯಾಕೆಂದರೆ ನಾವೆಲ್ಲ ಸಣ್ಣವರಿದ್ದಾಗ ಒಂದು ಹಾಡು ಆಡಬೇಕು ಅಂತ ಹೇಳಿದ್ರು ಕೈಕಾಲಲ್ಲಿ ನಡುತ್ತಾ ಇತ್ತು. ನಿಮಗೆ ಆ ಸ್ಟೇಜ್ ಫಿಯರ್ ಎಲ್ಲ ಹೋಗಲಿಕ್ಕೆ ಯಾವುದು ಪಾಸಿಟಿವ್ ಆಗಿ ಸಿಕ್ತು?
ನಾನು ಚಿಕ್ಕದ್ರಲ್ಲಿರಬೇಕಾದ್ರೆ ಅಪ್ಪನಿಗೆ ಹುಷಾರಿರಲಿಲ್ಲ. ಹಾಗೆ ನನ್ನನ್ನು ಕನ್ನಡ ಮೀಡಿಯಮ್ಗೆ ಸೇರಿಸಿದ್ರು. ಆಗ ನಮ್ಮ ಕುಟುಂಬದಲ್ಲಿ ಇರುವಂಥವರು ಎಲ್ಲರೂ ಕೂಡ ಇಂಗ್ಲೀಷ್ ಮೀಡಿಯಮ್ ಹೋಗ್ತಾರೆ. ಅವರೆಲ್ಲ ನೋಡಿಬಿಟ್ಟು ಕನ್ನಡ ಮೀಡಿಯಮ್ ಓದೋದಲ್ಲ, ಒಂದು ರೀತಿ ನೋಡೋದು, ಒಂದು ರೀತಿ ನಗಾಡೋದು, ಆ ರೀತಿ ಎಲ್ಲ ಮಾಡ್ತಾರೆ. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಅಪ್ಪ ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ತೀನಿ ಅಂತ ಹೇಳಿದ್ರು. ಆದರೆ ನಾನು ಬೇಡ ಅಂತ ಹೇಳಿದೆ. ಯಾಕೆ ಇಂಗ್ಲೀಷ್ ಮೀಡಿಯಮ್ಗೆ ಹಾಕೋದು, ಕನ್ನಡದ ಬಗ್ಗೆ ನನಗೆ ಕನ್ನಡ ಮೀಡಿಯಮಿಂದ ನನಗೆ ಕನ್ನಡದ ಬಗ್ಗೆ ಆಸಕ್ತಿ ಬಂದಿದ್ದು ಅಂತ. ಕನ್ನಡದ ಆಸಕ್ತಿಯೇ ನಿಮ್ಮನ್ನು ಮುಂದುವರಿಸ್ಕೊಂಡು ಹಾಗೆ ಅಂತ ಹೇಳಿದ್ರು. ಈಗ ಅಪ್ಪ ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ತೀನಿ ಅಂತ ಹೇಳಿದ್ರು, ನೀವು ಬೇಡ ಅಂತ ಹೇಳಿದ್ರಿ. ಅಪ್ಪನ ರಿಯಾಕ್ಷನ್ ಏನಿತ್ತು? ಕನ್ನಡ ಮೀಡಿಯಮಲ್ಲೇ ಓದ್ತೀನಿ. ನಂದು ಒಂದು ಮೇನ್ ಅಂತ ಹೇಳಿದ್ರೆ ಸರ್, ಅದು 4ನೇ ಕ್ಲಾಸಲ್ಲಿ ಇರಬೇಕಾದ್ರೆ, ಆಗ ಈ ಇಂಗ್ಲೀಷ್ ಮೀಡಿಯಮ್ಗೆ ಹಾಕೋ ದುಡ್ಡಿಂದ ಇನ್ನೂ ನಾವು ಹೆಚ್ಚು ಯೋಧರ ಕಾರ್ಯಕ್ರಮಗಳನ್ನು ಮಾಡ್ಬೋದು ಅನ್ನುವಂಥದ್ದು ಒಂದು ನನ್ನ ಮನಸ್ಸಲ್ಲಾಗಿತ್ತು ಸರ್. ಯೋಧರ ಬಗ್ಗೆ ನೆನೆಸಿದ್ರೆ ಸಾಕು, ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡ್ಬೋದಲ್ಲ ಈ ದುಡ್ಡಿಂದ ಅಂತ ಹೇಳಿದೆ ಸರ್. ಮೇಯ್ನಾಗಿ ನಿಮಗೆ ನಿಮ್ಮನ್ನ ಇಂಪ್ರೆಸ್ ಮಾಡಿದ್ದು, ನಿಮ್ಮನ್ನ ಪ್ರೇರೇಪಣೆಗೊಳಿಸಿದ್ದು ಪುಲ್ವಾಮಾ ಅಟ್ಯಾಕ್. ಹೌದು ಸರ್. ಮೊದಲ ಕಾರ್ಯಕ್ರಮ ಎಲ್ಲಿ ಕೊಟ್ಟಿದ್ದೀರಿ? ಮೊದಲ ಕಾರ್ಯಕ್ರಮ ಅದೇ ಸರ್, ಸ್ವಾತಂತ್ರ್ಯ ದಿನಾಚರಣೆ, ಅಂದ್ರೆ ಪುಲ್ವಾಮಾದ ವಿಕಾಸ್ ಜನಸೇವಾ ಟ್ರಸ್ಟ್ ಅಲ್ಲಿ ಸುಂಟಿಕೊಪ್ಪದಲ್ಲಿ ಕೊಟ್ಟರು, ಗದ್ದೆಳದಲ್ಲಿ. ಅದೇ ಅಲ್ಲಿಂದ ನಿಮಗೆ ಅವಕಾಶಗಳು ಸಿಗೋದಕ್ಕೆ ಶುರು ಆಯ್ತಾ? ಅಲ್ಲಿಂದ ಇಲ್ಲಿವರೆಗೆ ಎಷ್ಟು ಕಾರ್ಯಕ್ರಮಗಳಲ್ಲಿ ನೀವು ಭಾಷಣ ಮಾಡಿದಿರಿ? ಸುಮಾರು ಅಂದಾಜು 200ಕ್ಕೂ ಹೆಚ್ಚು ಮಾಡಿರ್ಬೋದು ಸರ್. ಶಾಲೆ ಓದು ಅದರ ಜೊತೆಗೆ ಈ ಅವಕಾಶಗಳು ರಿಸ್ಕ್ ಅನ್ಸುತ್ತಾ? ಖಂಡಿತ ಇಲ್ಲ ಸರ್. ಇದು ಒಂದು ರೀತಿ ಯಾವ ರೀತಿ ಅಂತ ಹೇಳಿದ್ರೆ, ನಾನು ಸ್ಕೂಲದು 11 ಗಂಟೆ ಹೋಮ್ವರ್ಕ್ ಏನಿದ್ದು ಓದೋದೆಲ್ಲ ಮಾಡಿ ಮುಗಿಸ್ತೇನೆ. ಮತ್ತು 5 ಗಂಟೆಗೆ ಈಗ ಫಂಕ್ಷನ್ ಇದೆ, ಪ್ರೋಗ್ರಾಮ್ ಇದ್ದಾಗ ಅದನ್ನು ಭಾಷಣಕ್ಕೆ ಅಂತ ಕಲಿಯೋಕ್ಕೆ ಅಂತ ಒಂದು ಟೈಮ್ ಇಟ್ಟು, ಮತ್ತೆ ಬಾಕಿ ಏನು ಕಲ್ತಿದ್ದೀನಿ ಅದನ್ನೆಲ್ಲ ಒಂದು ಸಲ ಪುನರ್ಮನನ ಮಾಡ್ಕೋತೇನೆ. ನಿಮಗೆ ಸ್ಪೀಚಿಗೆ ಅಂತೇಳಿ ಎಷ್ಟು ಗಂಟೆ ಪರ್ಟಿಕ್ಯುಲರ್ ಇರ್ತೀರಿ ದಿನಕ್ಕೆ? ನನಗೆ ಒಂದು ಸ್ಪೀಚ್ ಕೊಟ್ಟರು, ಈಗ ಎಷ್ಟು ಪೇಜ್ ಇರಲಿ ಸರ್, ನಾನೊಂದು ಸಲ ಕಲಿಯಕ್ಕೆ ಕೂತ್ರೆ ಅದು ಕಲ್ತಾಗೋ ಗಂಟೆ ಅಲ್ಲಿಂದ ಹೇಳಲ್ಲ, ಒಂದು 2 ಗಂಟೆ ಸಾಕು. ಓಕೆ, ನಿಮಗೆ ರಿವೈಸ್ ಮಾಡ್ಕೊಳ್ಳೋಕ್ಕೆ. ಅದಕ್ಕೆ ಬೇಕಾದ ಪ್ರಿಪ್ರೇಷನ್ ಯಾವ ರೀತಿ ಮಾಡ್ಕೊಳ್ತೀರಿ? ಅಂದರೆ ನೀವು ವಿಷಯ ಆಧಾರಿತವಾಗಿ ಹೋಗ್ತೀರಾ ಅಥವಾ ಫಿಕ್ಸ್ಡ್ ಆಗಿ ಇಂಥದ್ದೇ ಟಾಪಿಕ್ನ ನೀವೇ ರೆಡಿ ಮಾಡಿ ಇಟ್ಕೊಂಡಿರ್ತೀರಾ, ಹೇಗೆ? ಅಂದರೆ ಈಗ ಬೇರೆ ಯಾವುದ್ಯಾವುದು ಪ್ರೋಗ್ರಾಮ್ ಇದ್ದರೆ ಎಲ್ಲ ಪ್ರೋಗ್ರಾಮ್ದು ನಾನು ಸ್ಪೀಚ್ ಮಾಡ್ತೇನೆ ಸರ್. ಹಾಗೆ ನನ್ನ ಅಮ್ಮ ಲೈಬ್ರರಿಯನ್ ಅಲ್ಲ, ಅಲ್ಲಿಂದ ಬುಕ್ ತಂದು ಯಾವುದ್ಯಾವುದು ಪಾಯಿಂಟ್ಸ್ ಬೇಕು ಅದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಈಗ ಸ್ಪೀಚ್ನೆಲ್ಲ ರೆಡಿ ಮಾಡಿಕೊಡ್ತಾರೆ. ಹಾಗೆ ನಾನು ಕಲಿತೀನಿ. ಒಂದು ದಿನ ಕಲಿತ್ರೆ ಮತ್ತು ಇನ್ನೊಂದು ದಿನ ಪ್ರೋಗ್ರಾಮ್ ಬರೋ ಗಂಟ ದಿನ ಒಂದು ಟೈಮ್ ಅಂತ ಇಟ್ಕೊಂಡು ಅದಕ್ಕೆ ಒಂದು ಸಲ ಸ್ಪೀಚ್ ಹೇಳ್ತೀನಿ ಅಷ್ಟೇ. ನಿಮಗೆ ಅದೇ ಅಮ್ಮ ಲೈಬ್ರರಿ ಆಗಿರೋದು ಜೊತೆಗೆ ಅಪ್ಪ ಟೈಲರ್ ಆಗಿರೋದು, ಎರಡು ರೀತಿಯಲ್ಲಿ ಅನುಕೂಲ ಆಗ್ತಾ ಇದೆ. ಒಂದು ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ, ಮತ್ತು ನಿಮಗೆ ಕಾಸ್ಟ್ಯೂಮ್ ಡಿಸೈನಿಗೆ ಅಪ್ಪನ ಕಡೆಯಿಂದ ಹೆಲ್ಪ್ ಆಗ್ತಾ ಇದೆ. ಈ ಆರ್ಮಿ ವಿಚಾರ ಬಿಟ್ಟು, ಪರಿಸರ ವಿಚಾರ ಬಿಟ್ಟು ನಿಮಗೆ ಬೇರೆ ಯಾವ ಟಾಪಿಕ್ ಇಷ್ಟ? ಅಂದರೆ ಭಾಷಾ ಅಭಿಮಾನ ಇದೆ, ಕನ್ನಡದ ಭಾಷೆ ಬಗ್ಗೆ. ಮದರ್ ಟಂಗ್ ಮಲಯಾಳಂ ಅಲ್ಲ? ಹೌದು ಸರ್, ಮದರ್ ಟಂಗ್ ಮಲಯಾಳಂ. ಕನ್ನಡದ ಬಗ್ಗೆ ಯಾಕೆ ಒಲವು? ಅದೇ ಸರ್, ನಾನು ಸ್ಪೀಚ್ ಮಾಡ್ತೀನಲ್ಲ, ಈ ಭಾಷಣದಿಂದಲೇ ನನಗೆ ಕನ್ನಡದ ಬಗ್ಗೆ ಆ ಹಿಸ್ಟ್ರಿ ಕೇಳಿ ಯಾವ ರೀತಿ ಆಯಿತು, ಎಷ್ಟು ನಮ್ಮ ಮಹಾನ್ ವ್ಯಕ್ತಿಗಳು ಯಾವ ರೀತಿಯಾಗಿ ಕನ್ನಡ ಭಾಷೆಗೆ ಒಲವನ್ನು ಕೊಟ್ಟರು, ಅವ್ರದ್ದೆಲ್ಲ ಒಂದು ಪ್ರಯತ್ನಗಳಿಂದ ನಮ್ಮ ಕರ್ನಾಟಕ ಒಂದು ರೂಪುಗೊಂಡಿದೆ, ನಮ್ಮ ಕನ್ನಡ ಭಾಷೆ ಸಮೃದ್ಧವಾಗಿದೆ. ಹಾಗೆ ಈ ಭಾಷಣದ ಮೂಲಕನೇ ನನಗೆ ಈ ದೇಶ ಪ್ರೇಮ, ಪರಿಸರ ಪ್ರೇಮ, ಹಾಗೆ ಭಾಷಾಭಿಮಾನ ಎಲ್ಲ ಮೈಗೂಡಿದೆ ಅಂತ ಅಂದ್ಕೊಂಡಿದ್ದೆ. ಪುಸ್ತಕಗಳನ್ನ ಓದ್ತೀರಾ? ಹಾಂ ಸರ್, ಓದ್ತೀನಿ ರಜೆಯಲ್ಲಿ ಇದ್ದಾಗ. ಯಾವ ರೀತಿಯಾದಂಥ ಪುಸ್ತಕಗಳು ಇಷ್ಟ ನಿಮಗೆ? ನನಗೆ ಈ ಪರಿಸರದ ಬಗ್ಗೆ ಪುಸ್ತಕ, ಯೋಧರದ ಬಗ್ಗೆ ಆ ರೀತಿದೇ ಓದ್ತಾ ಇರ್ತೇನೆ. ಮತ್ತು ಹಿಸ್ಟ್ರಿ ಆಗಿರ್ಬೋದು, ಇತಿಹಾಸದ್ದು, ನಮ್ಮ ಭಾರತದ್ದು, ಕರ್ನಾಟಕದ್ದು, ಆ ರೀತಿ ಓದ್ತಾ ಇರ್ತೇನೆ ಸರ್. ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀರಿ. ನಿಮಗೆ ಅತ್ಯಂತ ಇಷ್ಟವಾದಂಥದ್ದು, ಆಲ್ಮೋಸ್ಟ್ ಎಲ್ಲ ಇಷ್ಟ ಆಗೇ ಆಗುತ್ತೆ, ದೊಡ್ಡ ಖ್ಯಾತನಾಮರ ಜೊತೆಗೆ, ಅಂದರೆ ದೊಡ್ಡ ವ್ಯಕ್ತಿಗಳ ಜೊತೆಗೆ ವೇದಿಕೆ ಹಂಚಿಕೊಂಡು ಕೊಟ್ಟಂತಹ ಕಾರ್ಯಕ್ರಮ ಯಾವುದು ನಿಮಗೆ ನೆನಪಿರುವಂಥದ್ದು? ಜಿಲ್ಲಾಧಿಕಾರಿಯವ್ರ ಜೊತೆ ಇರ್ಬೋದು. ಈಗ ನಾನು 4th 5th ಇರಬೇಕಾದ್ರೆ ಚಾರುಲತಾ ಸೋಮಲ್ ಅವರು ಗಾಂಧಿ ಜಯಂತಿ ದಿನ ಅಲ್ಲಿ ಆ ಜಿಲ್ಲಾಧಿಕಾರಿ ಆಫೀಸ್ಗೆ ಕರೆಸಿ ಮಾತಾಡಿಸಿದ್ರು. ಅದು ನನಗೆ ಒಂಥರ ನೆನಪು, ಇಷ್ಟವಾದಂಥ ಕಾರ್ಯಕ್ರಮ ಅಂತ ಹೇಳ್ಬೋದು. ಕಾರ್ಯಕ್ರಮಗಳಲ್ಲಿ ಕೊಡಗು ಜಿಲ್ಲೆಯಲ್ಲೇ ಹೆಚ್ಚು ಕಾರ್ಯಕ್ರಮ ಕೊಡ್ತೀರಾ ಅಥವಾ ಬೇರೆ ಕಡೆಗಳಲ್ಲೂ? ಕೊಡಗು ಜಿಲ್ಲೆಯಲ್ಲಿ. ಕೊಡಗಿನಲ್ಲಿ ಹೊರಗಡೆ ಹೋಗಿ ನೀವು ವೇದಿಕೆಯ ಮೇಲೆ ಭಾಷಣ ಮಾಡಿದಾಗ ಅಲ್ಲಿ ವ್ಯಕ್ತವಾಗುವಂಥ ಅಭಿಪ್ರಾಯಗಳು ಯಾವ ರೀತಿ ಇರುತ್ತೆ? ಜನರಿಂದ ಒಳ್ಳೆ ಅಭಿಪ್ರಾಯನೇ ಇರುತ್ತೆ ಸರ್. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಆ ರೀತಿಯಲ್ಲಿ ಹೇಳ್ತಾರೆ.
ಒಂದು ನೀವು ಸಣ್ಣದಲ್ಲಿ ಈ ರೀತಿ ಮಾತು ಶುರು ಮಾಡಿದಾಗ ನಿಮಗೇನು ಅನಿಸುತ್ತಾ ಬೇರೆ ಬೇರೆ ಕಡೆಗಳಿಂದ ಅವಕಾಶ ಸಿಗುತ್ತೆ ನನಗೆ, ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಮಾತನಾಡಲಿಕ್ಕೆ ಕರೀತಾರೆ, ಆ ರೀತಿ ಏನೋ ಪರಿಕಲ್ಪನೆ ಇತ್ತ? ಇಲ್ಲ, ಇರಲಿಲ್ಲ ನನಗೆ. ಏನು ಪ್ಲ್ಯಾನ್ ಇಲ್ಲದೆ ನೀವು ಶುರು ಮಾಡಿದ್ದು, ಅವಕಾಶಗಳು ಅದಾಗೇ ಬಂತು. ಓದೋ ವಿಚಾರದಲ್ಲಿ ನಿಮಗೆ ಯಾವ ರೀತಿ ಇದೆ ನಿಮ್ಮದು ಎಜುಕೇಷನ್, ಅಂದರೆ ಶಾಲಾ ಚಟುವಟಿಕೆಗಳಲ್ಲಿ? ಸ್ಕೂಲಲ್ಲಿ ಫಸ್ಟ್ ಇದ್ದೇನೆ, ಹಾಗೆ ಹಾಡು ಹೇಳ್ತೀನಿ, ಮತ್ತು ಡ್ಯಾನ್ಸ್, ಈ ರೀತಿಯಾದ ಡ್ರಾಯಿಂಗ್ ಮಾಡ್ತೀನಿ. ಅಂದರೆ ಈಗ ನಿಮ್ಮನ್ನು ಬಿಡಿಸ್ತೀನಿ ಆ ರೀತಿ ವ್ಯಕ್ತಿಯನ್ನು ಕೂರಿಸಿದ್ರೆ ಅವರ ರೀತಿಯಲ್ಲೇ ಸ್ಕೆಚ್ ಆ ಮಾಡ್ತೀವಿ. ರೀತಿ ಮಾಡ್ತೀನಿ. ಓಕೆ ಓಕೆ. ಬೇರೆ ಬೇರೆ ಇದರಲ್ಲಿ ಆಸಕ್ತಿ ಇದೆ. ಎಷ್ಟು ಮಕ್ಕಳು ನೀವು? ನಾವು 3 ಮಕ್ಕಳು. 3 ಮಕ್ಕಳು. ನೀವು ದೊಡ್ಡವರಾ? ಹಾಂ, ದೊಡ್ಡ. ಇನ್ನಿಬ್ರು? ಇನ್ನಿಬ್ಬರು ನನ್ನ ತಮ್ಮ, ಅವನಾದ್ಮೇಲೆ ತಂಗಿ. ಅವರು ನಿಮ್ಮನ್ನು ಫಾಲೋ ಮಾಡ್ತಾರಾ? ಹಾಂ, ಮಾಡ್ತಾರೆ. ತಮ್ಮ ಸ್ಪೀಚ್ ಮಾಡ್ತಾನೆ. ಓಕೆ. ಅವ ಯಾವ ಕ್ಲಾಸು? ಅವನೀಗ 3rd ಸ್ಟ್ಯಾಂಡರ್ಡ್. ತಂಗಿ ಅಂಗನವಾಡಿ ಹೋಗ್ತಾ ಇದ್ದಾಳೆ. ಓಕೆ. ತಮ್ಮ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾನೆ. ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ನೋಡ್ತಾನೆ? ನಿಮ್ಮದು ಈಗ ಸ್ಕೆಚ್ ಮಾಡೋದಿರ್ಬೋದು ಅಥವಾ ಹಾಡು? ಅವನು ಡ್ರಾಯಿಂಗ್ ಮಾಡ್ತಾನೆ. ಸೇಮ್ ನಿಮ್ಮನ್ನೇ ಕಂಟಿನ್ಯೂ ಮಾಡ್ತಾನೆ. ಎಲ್ಲರೂ ಸರ್ಕಾರಿ ಶಾಲೆ, ಇಬ್ಬರು ಸರ್ಕಾರಿ ಶಾಲೆಗೆ ಹೋಗ್ತಿರೋದಾ? ಹಾಂ, ಹೌದು. ಓಕೆ. ಪೇರೆಂಟ್ಸ್ ಅದರಲ್ಲೇ ಮೂವ್ ಮಾಡ್ತಾ ಇದ್ದಾರೆ. ನಿಮಗೆ ಯಾವುದೇ ಹಿಂಜರಿಕೆ ಇಲ್ಲ ಸರ್ಕಾರಿ ಶಾಲೆ ಅಂತ? ಇಲ್ಲ. ಅದನ್ನೊಂದು ಕೇಳಬೇಕು. ಈಗ ಬೇರೆ ಬೇರೆ ಕಡೆಗಳಲ್ಲಿ ಸರ್ಕಾರಿ ಶಾಲೆ ಅಂದಾಕ್ಷಣ ಒಂದಷ್ಟು ಹಿಂಜರಿಕೆ ಇರುತ್ತೆ. ಸರ್ಕಾರಿ ಶಾಲೆಯಲ್ಲಿ ಎಜುಕೇಷನ್ ಸಿಗೋದಿಲ್ಲ, ಅಲ್ಲಿ ಹೋದರೆ ಅವಕಾಶಗಳು ಸಿಗೋದಿಲ್ಲ ಅನ್ನೋಂಥ ಭಾವನೆ ಪೋಷಕರಲ್ಲಿ ಇರುತ್ತೆ. ಜೊತೆಗೆ ಸಾರ್ವಜನಿಕ ವಲಯದಲ್ಲಿ ಇರುವಂಥ ಕಾಮನ್ ಇದದು. ನೀವೇನು ಹೇಳ್ತೀರಿ ಅದ್ರ ಬಗ್ಗೆ? ಅಂದರೆ ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಯಾರು ಅದನ್ನು ಒಂದು ರೀತಿಯಾಗಿ ನೋಡಬೇಕಾದಂಥ ಇದಿಲ್ಲ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಸರ್ಕಾರಿ ಶಾಲೆಯಲ್ಲಿ ಒಳ್ಳೆಯ ವಿದ್ಯೆ ಇದೆ, ಓದೋ ಮಕ್ಕಳು ಎಲ್ಲಾದರೂ ಕೂಡ ಓದ್ತಾರೆ ಅಂತ ಹೇಳೋದನ್ನ ಕೇಳಿದ್ದೀನಿ. ಹಾಗೆ ಸರ್ಕಾರಿ ಶಾಲೆ ಯಾರು ಕೂಡ ಒಂಥರ ಮಾಡಬಾರ್ದು ಅಂತ ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಸಹಜ. ನಮ್ಮ ದೇಶದಲ್ಲಿ ಈಗ ಅನೇಕ ಮಂದಿ, ಎಷ್ಟೋ ಮಂದಿ ಇದ್ದಾರೆ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಓದಿ, ಹಳ್ಳಿಗಾಡಿನ ಶಾಲೆಗಳಲ್ಲಿ ಓದಿ ಯಾವುದ್ಯಾವುದೋ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದವರು ಇದ್ದಾರೆ. ಆದರೆ ವಿಪರ್ಯಾಸ ಅಂದರೆ ಅದನ್ಯಾವುದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ಈಗಿನ ಪೋಷಕರು. ಒಟ್ಟಾಗಿ ನನ್ನ ಪಕ್ಕದ ಮನೆಯನ್ನು ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿದ್ದಾರಾ, ನನ್ನ ಮಗಳು ಕೂಡ ಇಂಗ್ಲೀಷ್ ಮೀಡಿಯಮಲ್ಲೇ ಓದಬೇಕು, ಇಂಗ್ಲೀಷ್ ಮಾತಾಡಬೇಕು, ಅದು ಫ್ಯೂಚರ್ಲಿ ಏನಾಗ್ತಾರೆ ಅದು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಅವರ ಭವಿಷ್ಯದ ಉದ್ದೇಶದಿಂದ ಕೂಡ ಅದನ್ನು ತೆಗೆದುಕೊಳ್ಳೋದಿಲ್ಲ. ಒಟ್ಟಾಗಿ ಕಾಂಪಿಟೇಷನ್ ಪ್ರತಿಷ್ಠೆಯಾಗಿ ತೆಗೆದುಕೊಳ್ತಾರೆ. ಅದನ್ನು ಬಿಟ್ಟು ನಮ್ಮ ಭಾಷೆ, ನಮ್ಮೂರ ಶಾಲೆಯ ಬಗ್ಗೆ ಹೆಮ್ಮೆ ಬಂದರೆ ಆಟೋಮೆಟಿಕ್ಕಾಗಿ ಕಲಿಕೆ, ಅವಕಾಶಗಳು, ಪ್ರತಿಭೆಗಳು ಹೊಮ್ಮುತ್ತೆ. ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ನಿಮ್ಮನ್ನು ಕರೆಸಿದ್ವಿ. ಸ್ವಾತಂತ್ರ್ಯ ಈ ದಿನದ ವಿಶೇಷತೆ ಬಗ್ಗೆ ಮಾತಾಡೋದಾದರೆ? ನಮಗೆ ಬ್ರಿಟಿಷರು ವ್ಯಾಪಾರಕ್ಕೆ ಅಂತ ಬಂದರು ಭಾರತಕ್ಕೆ. ಮತ್ತು ನಮ್ಮ ಭಾರತದಲ್ಲಿರುವಂತಹ ಒಂದು ಖನಿಜಗಳು, ಸಂಪನ್ಮೂಲಗಳು, ಸಾಮ್ರಾಜ್ಯ ಇದೆಲ್ಲ ನೋಡಿ ಸುಮಾರು 200 ವರ್ಷಗಳ ಕಾಲ ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಮಾಡಿದರು, ಆಳ್ವಿಕೆಯನ್ನು ಮಾಡಿದರು ಬ್ರಿಟಿಷರು. 1857ರಲ್ಲಿ ಮಂಗಲ್ ಪಾಂಡೆಯಿಂದ ಆರಂಭಗೊಂಡಿತ್ತು ನಮ್ಮ ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಅದಾದ ಮೇಲೆ 1947ರಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಅದೆಲ್ಲ ತುಂಬ ಹೆಮ್ಮೆಯ ವಿಷಯ. ಆದರೆ ಈಗ ನಮ್ಮ ಈ ಭಾರತ ಅಖಂಡ ಭಾರತವಾಗಿತ್ತು, ಇದೀಗ ಒಡೆದು ತ್ರಿಖಂಡವಾಗಿದೆ ನಮ್ಮ ಭಾರತ ಅನ್ನುವಂಥದ್ದನ್ನು ನಾನು ಈ ದಿನ ಹೇಳೋದಕ್ಕೆ ಹೇಳ್ತೇನೆ. ಹಾಗೆ ನಮ್ಮ ಭಾರತದ ಬಗ್ಗೆ ಹೇಳೋದಾದರೆ ಅನೇಕ ದಿನಗಳ ಹಿಂದೆ ನಮ್ಮ ಭಾರತದ ಪ್ರಧಾನಿ ಒಂದು ಸೂಪರ್ ಕಂಪ್ಯೂಟರ್ ಕೊಡಿ ಅಂತ ಅಮೇರಿಕಾದ ಹತ್ರ ಹೋಗಿ ಕೇಳಿದ್ರಂತೆ. ಆಗ ಅಮೇರಿಕ ಅದನ್ನು ನೋಡಿ ನಗುತ್ತೆ, ಲೇವಡಿಯನ್ನು ಮಾಡುತ್ತೆ. ಇದು ರಷ್ಯಾ ನಮ್ಮ ಮಿತ್ರ ರಾಷ್ಟ್ರವಾಗಿತ್ತು, ಅವರು ಕೂಡ ಅದನ್ನು ಹೀಯಾಳಿಸ್ತಾರೆ. ಮುಂದೆ ವಿಜಯ್ ಭಟ್ಕರ್ ನೇತೃತ್ವದಲ್ಲಿ ನಡೆದಂತಹ ಒಂದು ಅನ್ವೇಷಣೆಯಲ್ಲಿ ಸೂಪರ್ ಕಂಪ್ಯೂಟರನ್ನು ತಯಾರು ಮಾಡಿದ್ದಲ್ಲದೆ ಅದು ಜಗತ್ತಿನ ಒಂದು ಪ್ರಮುಖ ವಿಶೇಷವಾದಂತಹ ಕಂಪ್ಯೂಟರ್ ಆಗಿ ಉಳಿದಿದೆ. ಹಾಗೆ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಮಂಗಳನ ಬಳಿ ವ್ಯೋಮನೌಕೆಯನ್ನು ಕಳುಹಿಸಿರುವಂತಹ 3 ದೇಶಗಳಲ್ಲಿ ಇವತ್ತಿಗೂ ಒಂದು ದೇಶ ಭಾರತ ಅನ್ನುವಂತಹ ಹೆಗ್ಗಳಿಕೆ ನಮಗೆ ಇದ್ದಿದೆ. ಇನ್ನು ಜಗತ್ತಿನಲ್ಲಿ ಹಾಲು ಉತ್ಪಾದನೆಯಲ್ಲೂ ಕೂಡ ನಮ್ಮ ದೇಶ ಅತ್ಯಂತ ಮುನ್ನಡೆಯನ್ನು ಹೊಂದಿದೆ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಇಂಜಿನಿಯರ್ಗಳನ್ನು ಪ್ರೊಡ್ಯೂಸ್ ಮಾಡಿ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡುತ್ತಿರುವಂತಹ ದೇಶ ನಮ್ಮದು. ಹಾಗೆಯೇ ಇವತ್ತು ಧಾನ್ಯಗಳ ಉತ್ಪಾದನೆಯಲ್ಲೂ ಕೂಡ ಭಾರತ ಉನ್ನತ ಸ್ಥಾನವನ್ನು ಹೊಂದಿದೆ. ಹಾಗೆ ಬಟ್ಟೆಗಳ ಉತ್ಪಾದನೆಯಲ್ಲಿ. ಹೀಗೆ ಭಾರತ, ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅನೇಕ ವರ್ಷಗಳ ಹಿಂದೆ ಅಂದರೆ ಈಗ ಅಮೇರಿಕ ಆಗಿರ್ಬೋದು, ಶ್ರೀಮಂತ ರಾಷ್ಟ್ರಗಳೆಲ್ಲ ಭಾರತವನ್ನು ಹೀಯಾಳಿಸ್ತಾ ಇದ್ರು. ಅದನ್ನೆಲ್ಲ ಮೆಟ್ಟಿ ನಿಂತುಕೊಂಡು ಭಾರತ ಇವತ್ತು ಅತ್ಯಂತ ಶ್ರೀಮಂತ ರಾಷ್ಟ್ರಗಳ ಪೈಕಿ ಒಂದು ರಾಷ್ಟ್ರವಾಗಿದೆ ಅಂತ ಹೇಳುವುದಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಸಣ್ಣ ವಿಚಾರ ಇದ್ರೂ ಕೂಡ ಮೊದಲಾದ್ರೆ ಏನೂ ಇರಲಿಲ್ಲ, ಈಗ ಪ್ರತಿಯೊಂದು ಕೂಡ ರೆಕಾರ್ಡ್ ಆಗ್ತವೆ, ಜನ ಅಬ್ಸರ್ವ್ ಮಾಡ್ತಾರೆ. ಏನಾದರೂ ಮಿಸ್ಟೇಕ್ ಆದರೆ
ಸಿಕ್ಕಾಕೊಳ್ತೀವಿ ಆ ರೀತಿಯಿಂದ ಎಚ್ಚರಿಕೆ ಇದೆಯಾ? ಹಾಂ ಸರ್ ಇದೆ. ಅದಕ್ಕೆ ನೋಡಿನೇ ಕರೆಕ್ಟ್ ನಾನು ಕಲಿತು ಎಲ್ಲ ಕರೆಕ್ಟ್ ವಿಷಯ ಇದೆಯಾ ಅಂತ ನೋಡಿನೇ ಆಮೇಲೆ ಮಾತಾಡೋದು. ಒಂದು ಪರ್ಫಾರ್ಮೆನ್ಸ್ಗಿಂತ ಮುಂಚೆ ಅಪ್ಪ ಅಮ್ಮನ ಮುಂದೆ ನಾವು ಪ್ರೆಸೆಂಟ್ ಮಾಡ್ತೀವಿ. ಪ್ರೆಸೆಂಟ್ ಮಾಡ್ತೇನೆ, ಅಪ್ಪನ ಮುಂದೆ ಪ್ರೆಸೆಂಟ್ ಮಾಡಿ ಆದಮೇಲೆ ಪ್ರತಿ ಕಾರ್ಯಕ್ರಮ ಹೋಗೋಕ್ಕಿಂತ ಮುಂಚೆ ಕರೆಕ್ಷನ್ ಇದ್ರೆ ಅಪ್ಪ ಕರೆಕ್ಟ್ ಮಾಡ್ತಾರೆ. ಅಪ್ಪ ಕರೆಕ್ಟ್ ಮಾಡ್ತಾರೆ. ಅಪ್ಪನಿಗೂ ಇವೆಲ್ಲ ವಿಚಾರಗಳ ಬಗ್ಗೆ ಆಸಕ್ತಿ ಇದೆಯಾ? ಅಪ್ಪ ಸ್ಪೀಚ್ ಎಲ್ಲ ಕೇಳ್ತಾನೆ ಇರ್ತಾರೆ. ಅಪ್ಪನಿಗೆ ಅದೊಂದು ವಿಷಯ ತುಂಬ ಇಷ್ಟ. ಹಾಗೇನೆ ಅಪ್ಪ ತುಂಬ ಸಪೋರ್ಟಿವ್ ಮಾಡ್ತಾರೆ ಎಲ್ಲದರಲ್ಲೂ. ಈಗ ಅಪ್ಪ ಯಾವುದೇ ಒಂದು ಕಾರ್ಯಕ್ರಮಗಳಿದ್ರೆ, ಮದುವೆ ಆಗಲಿ, ಮನೇಲಿ ಅಪ್ಪನಿಗೆ ಹುಷಾರಿಲ್ಲದೆ ಕೂಡ ಅಪ್ಪ ರಜೆ ಮಾಡಲ್ಲ, ಕೆಲಸ ಮಾಡ್ತಾನೆ ಇರ್ತಾರೆ. ಆದರೆ ನನ್ನ ಕಾರ್ಯಕ್ರಮಗಳಿದ್ರೆ ಮಾತ್ರ ಅಪ್ಪ ರಜೆ ಮಾಡಿ ಬರ್ತಾರೆ. ಹಾಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅಪ್ಪ ಅಂತ ಹೇಳೋದಕ್ಕೆ ಇಷ್ಟ. ನಿಮ್ಮನ್ನ ಕಾರ್ಯಕ್ರಮ ಕರ್ಕೊಂಡು ಹೋಗೋದು ಅಪ್ಪನೇನಾ? ಅಪ್ಪನೇ. ಅಮ್ಮ ಇರ್ತಾರ ಜೊತೆಗೆ? ಅಮ್ಮನೂ ಇರ್ತಾರೆ ಜೊತೆಗೆ. ಅಮ್ಮ ಲೈಬ್ರರಿಗೆ ರಜೆಯಲ್ಲಿ ಇದ್ದಾಗೆಲ್ಲ ಬರ್ತಾರೆ. ಅಮ್ಮನೂ ಕೂಡ ಅಷ್ಟೇ, ಎಷ್ಟೇ ಕೆಲಸ ಇದ್ರೂ ಅದನ್ನ ಬದಿಗಿಟ್ಟು ಬರೆದು ಕೊಡ್ತಾರೆ. ಹಾಗೆ ಅಪ್ಪ ಅಮ್ಮ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅದಕ್ಕೆ ನಾನು ಮೊದಲಿಗೆ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. 10ನೇ ಕ್ಲಾಸಲ್ಲಿ ಓದ್ತಾ ಇದ್ದೀರಿ, ನಿಮಗೊಂದು ಭವಿಷ್ಯದ ಬಗ್ಗೆ ಒಂದು ಕಲ್ಪನೆ ಇರುತ್ತೆ, ಇಂಥ ಫೀಲ್ಡಲ್ಲಿ ನಾನು ಹೋಗಬೇಕು, ಇಂಥದ್ದಾಗಬೇಕು, ಇಂಥ ಉದ್ಯೋಗ ನನಗೆ ಬೇಕು ಅನ್ನೋ ಒಂದು ಪಿಕ್ಚರ್ ರೆಡಿ ಮಾಡ್ಕೊಂಡಿರ್ತೀರಿ. ನಿಮ್ಮ ಕಲ್ಪನೆ ಏನಿದೆ? ಆರ್ಮಿ ಆಫೀಸರ್ ಆಗಬೇಕು ಅನ್ನುವಂಥದ್ದು ನನ್ನ ಆಸೆ ಸರ್. ಓಕೆ, ಅದಕ್ಕೆ ಬೇಕಾದ NCC ಹೋಗ್ತಿದ್ರು? NCC ಇಲ್ಲ ಸರ್, ಹೋಗ್ಬೇಕಷ್ಟೆ. ಅಂದರೆ ನಮ್ಮ ಶಾಲೆಯಲ್ಲಿ NCC ಇಲ್ಲ. ಹಾಗೆ ಓಕೆ, ಬೇರೆ ಕಡೆ ಸೇರುವ ಪ್ರಯತ್ನ ಮಾಡಿದ್ರೆ ಅವಕಾಶ ಬೇರೆ ಕಡೆ ಮಾಡ್ಬೋದಲ್ಲ NCC? ಸರ್, ಇನ್ನು ಮಾಡಬೇಕು ಅಂತಿದ್ದೀನಿ. ಈಗ 10th ಆಗಿರೋದ್ರೆ ಚೂರು ಕಷ್ಟ ಆಗ್ಬೋದು, ಆ್ಯನುವಲ್ ಎಕ್ಸಾಮ್ ಇರೋದ್ರಿಂದಾಗಿ. ಓಕೆ, ನಿಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಏನು ಹೇಳ್ತಾರೆ? ಬೇರೆ ಬೇರೆ ಕಡೆ ಪತ್ರಿಕೆಗಳಲ್ಲಿ ವರದಿ ಬರುತ್ತೆ, ಭಾಷಣ ಮಾಡಿದಾಗ ಟಿವಿಗಳಲ್ಲೆಲ್ಲ ಬರುತ್ತೆ, ಅದನ್ನು ನೋಡಿದಾಗ ಒಬ್ಬೊಬ್ರು ಮಾತಾಡೋದಿಲ್ಲ. ಅದು ಇದ್ದಿದೆ ಎಲ್ಲ ಕಡೆ. ಏನೋ ಯಾರಾದ್ರೂ ಒಳ್ಳೇದು ಮಾಡ್ತಾರೆ ಅಂತ ಹೇಳಿದ್ರೆ ಸಹಜ ಹಿಂದೆಯಿಂದ ಎಂತ ಹೇಳೋದು ಅದಕ್ಕೆ, ನಮ್ಮ ಲೋಕಲ್ ಭಾಷೆಯಲ್ಲಿ ಹೇಳೋದು ನಂಜಿ ಅಂತ, ಹೊಟ್ಟೆ ಕಿಚ್ಚು ಅಂತ. ಸಹಜ ಅಂಥವ್ರು ಇರಬೇಕು. ಆ ರೀತಿ ಇದ್ದಾಗಲೇ ನಮಗೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಅವರ ಹೊಟ್ಟೆ ಕಿಚ್ಚಿಗಾದರೂ ನಾವು ಹೋಗಿ ಇನ್ನೊಂದು ಕಡೆ ಪರ್ಫಾರ್ಮೆನ್ಸ್ ಮಾಡಬೇಕು, ನಮ್ಮ ಪರ್ಫಾರ್ಮೆನ್ಸ್ನ ಇನ್ನೂ ಡೆವಲಪ್ ಮಾಡಬೇಕು ಅನ್ನೋಂಥ. ಬೆಳೀತಾ ಇದ್ದೀವಿ ಅಂತ ಹೇಳೋದಕ್ಕೆ ನಮಗೆ ಶತ್ರುಗಳಿದ್ದಾರೆ ಅಂತ ಅದು ಇದ್ರೇನೆ ಒಳ್ಳೇದು. ಯಾರು ಇಲ್ಲ ಅಂತ ಹೇಳಿದ್ರೆ ಎಲ್ಲ ನಮ್ಮನ್ನು ಮೆಚ್ಕೊಂಡು ಹೋದರೆ ಅಲ್ಲಿಗೆ ನಾವು ಸೀಮಿತ ಆಗಿಬಿಡ್ತೀವಿ. ಹಿಂದೆಂದ ಏನಾದರೂ ಕೊಂಕು ಮಾತಾಡೋದು ಅಥವಾ ಹೇಳ್ದಾಗೆ ಹೊಟ್ಟೆ ಕಿಚ್ಚು ಹೊಟ್ಟೆವ್ರಿ ಪಡ್ಕೊಳ್ಳೋರು ಇದ್ದರೆ ಸಹಜ ಅವ್ರ ಹೊಟ್ಟೆವ್ರಿ ಇನ್ನೂ ಜಾಸ್ತಿ ಆಗಲಿ, ಸಮಸ್ಯೆ ಇಲ್ಲ. ನಾವು ಒಳ್ಳೇದು ಮಾಡಿದ್ರೆ ಹೊಟ್ಟೆವ್ರಿ ಜಾಸ್ತಿ ಆಗಿದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಅಂಥವ್ರು ಇದ್ದಲೇ ಮೂವ್ ಆಗಲಿಕ್ಕೆ ಸಾಧ್ಯ. ಈಗಿನ ಯೂತ್ಸ್ಗೆ, ನಿಮ್ಮ ವಯಸ್ಸಿನ ಮಕ್ಕಳಿಗೆ ಏನು ಹೇಳ್ತೀರಿ ಈ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಅಥವಾ ಓವರಾಲ್ ವಿಚಾರದ? ಮೊದಲಿಗೆ ದೇಶ ಪ್ರೇಮವನ್ನು ಬೆಳೆಸಬೇಕು. ಸೈನಿಕರ ಬಗ್ಗೆ ಹೆಚ್ಚು ತಿಳ್ಕೊಂಡ್ರೆ ದೇಶ ಪ್ರೇಮ ಅದಾಗೆ ಬರುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ನಾನು ಆಗಲೇ ಹೇಳಿದಾಗೆ ಪರಿಸರ ಪ್ರೇಮ ಇರಬೇಕು, ತಂದೆ ತಾಯಿ ಗುರುಗಳ ಮೇಲೆ ಗೌರವವಿರಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ನಾನು ಪೋಷಕರಲ್ಲಿ ಕಾರ್ಯಕ್ರಮವನ್ನು ನೋಡುವಂಥ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ, ನಿಮ್ಮ ಮಕ್ಕಳಿಗೆ ಹಿಂದೂಯಿಸಮ್ ಕಲಿಸಬೇಡಿ, ಇಸ್ಲಾಂ ಕಲಿಸಬೇಡಿ, ಕ್ರಿಶ್ಚಾನಿಟಿ ಕಲಿಸಬೇಡಿ, ಅವರಿಗೆ ದೇಶಭಕ್ತಿಯನ್ನು ಕಲಿಸಿ ಅಂತ ಹೇಳ್ತೇನೆ. ಯುವರ್ ಚೈಲ್ಡ್ ವಿಲ್ ಬಿ ಹೆಲ್ತಿ, ಹ್ಯಾಪಿ ಕಂಟ್ರಿ ವಿಲ್ ಬಿ ವೆರಿ ಗುಡ್. ಒಳ್ಳೆ ವಿಚಾರ ಹೇಳಿದ್ರೆ, ಮಕ್ಕಳಿಗೆ ದೇಶಭಕ್ತಿಯನ್ನು ಈಗ ಯಾವುದು ಕಲಿಸ್ಬೇಕು ಅದನ್ನು ಬಿಟ್ಟು ಬಾಕಿ ಎಲ್ಲ ಕಲಿಸ್ತಾ ಇದ್ದಾರೆ. ಏನು ಬೇಕು ಅದನ್ನೇ ಕಲಿಸೋದಿಲ್ಲ. ಇವರು ಹೇಳಿದಾಗೆ ದೇಶಭಕ್ತಿಯನ್ನು ರೂಢಿಸ್ಕೊಂಡ್ರೆ ಆಟೋಮೆಟಿಕ್ ಆಗಿ ಬಾಕಿ ಎಲ್ಲವೂ ಸರಿ ಆಗುತ್ತೆ. ಈ ಕಾವೇರಿ ನದಿ ವಿಚಾರ ಬಗ್ಗೆ ಮಾತಾಡಿದ್ರಿ. ಕೊಡಗಿನಲ್ಲಿ ಕಾವೇರಿ ನದಿ ಬಗ್ಗೆ ನಿರಂತರ ಅಭಿಯಾನಗಳಾಗ್ತಾ ಇರ್ತವೆ, ಬೇರೆ ಬೇರೆ ಕಾರ್ಯಕ್ರಮಗಳಾಗ್ತಾ ಇರ್ತವೆ. ನಿಮ್ಮ ಪರಿಕಲ್ಪನೆ ಏನಿದೆ ಕಾವೇರಿ ನದಿಯ ಬಗ್ಗೆ? ಒಂದು ಶಾಶ್ವತ ಪರಿಹಾರ ಅಂತ ಬೇಕು. ನಾನು ಈ ವಿಷಯದ ಬಗ್ಗೆ ಮಾನ್ಯ ಶಾಸಕರಾದಂಥ ಮಡಿಕೇರಿ ಕ್ಷೇತ್ರದ ಶಾಸಕರಾದಂತಹ ಮಂತರಗೌಡ ಸರ್ ಅವರಿಗೆ ಮನವಿಯನ್ನು ನೀಡಿದೆ ಸರ್, ಈ ರೀತಿ ಕಲುಷಿತಗೊಳ್ತಾ ಇದೆ ಅಂತ. ಆಗ ಅವರು ಅದಕ್ಕೆ ಬ್ಯಾರಿಕೇಡ್ಗಳನ್ನು ಹಾಕ್ತೇವೆ, ಅದರಿಂದ ನೀರು ಏನು ವೇಸ್ಟ್ ಇದ್ದರೆ ಬ್ಯಾರಿಕೇಡ್ಗಳನ್ನು ಹಾಕುತ್ತೇವೆ ಅಂತ ಹೇಳಿದ್ರು ಅವರು. ಹಾಗೆ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್ ಸರ್ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಈ ನ್ಯೂ ಇಯರ್ ಟೈಮಲ್ಲೆಲ್ಲ ಪಾರ್ಟಿ ಮಾಡೋದು, ಬಿಯರ್ ಬಾಟ್ಲುಗಳನ್ನು ಒಡೆದಾಕೋದು, ಆಗ ಅವರಲ್ಲಿ CC ಕ್ಯಾಮರಾಗಳನ್ನು ಅಳವಡಿಸಿದ್ದೇವೆ ಅಂತ ಹೇಳಿದ್ರು. ಹಾಗೆಯೇ ಅಲ್ಲಿ ಗಸ್ತು ಬೀಟ್ ಪೊಲೀಸ್ ಅವರನ್ನು ಬಿಡ್ತೇವೆ ಅಂತ ಹೇಳಿದ್ರು. ಹಾಗೆ ಈ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅವರಿಗೆ ನಾವು CO ಅವರಿಗೆ ಕೊಟ್ಟಿದ್ವಿ. ಅವರು ಪಂಚಾಯಿತಿ ಅಭಿವೃದ್ಧಿ ಅವರಿಗೆ ತಿಳಿಸಿ ಅಲ್ಲಿ ಕ್ಲೀನ್ ಮಾಡೋ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ ಸರ್. ಹೀಗೆ ಸರ್ಕಾರನೂ ಕ್ರಮವನ್ನು ಕೈಗೊಂಡ್ರೆ ನಮ್ಮ ಕಾವೇರಿ ನದಿ ಸ್ವಚ್ಛವಾಗ್ಬೋದು. ಸರ್ಕಾರದ ಕ್ರಮದ ಜೊತೆಗೆ ಜನಸಾಮಾನ್ಯರ ಆಸಕ್ತಿ, ಕಾಳಜಿ, ಕಾವೇರಿ ನದಿಯ ಬಗ್ಗೆ ಒಲವು, ಭಕ್ತಿ ಇದ್ದಾಗ ಮಾತ್ರ ಅದಕ್ಕೆ ಪರಿಹಾರ ಸಿಗುತ್ತೆ. ಎಲ್ಲರೂ ಈಗ ನಾವು ಕಾವೇರಿ ನದಿ ಬಗ್ಗೆ ಕೊಪ್ಪ ಗೇಟ್ ಹತ್ರ ಈ
ಈ ನೀರು ಇದೆಯಲ್ಲ ಯಾವುದು ವೇಸ್ಟ್ ವೇಸ್ಟ್ ನೀರು ಕುಶಾಲನಗರ ಅದನ್ನ ಟೌನ್ ಪಂಪ್ ಮಾಡಿ ನೀರಿಗೆ ಬಿಡ್ತಾ ಇದ್ದಾರೆ ಕಾವೇರಿ ನದಿಗೆ. ಅದನ್ನೆಲ್ಲ ನೋಡೋತ್ತಿಗೆ ತುಂಬಾ ಬೇಸರ ಆಗುತ್ತೆ, ಆ ರೀತಿ ಮಾಡ್ತಾ ಇದ್ದಾರಲ್ಲ ಅಂತ. ಎಷ್ಟು ಪವಿತ್ರವಾದಂತಹ ನದಿ ಕಾವೇರಿ ನದಿ, ಅದನ್ನ ಹೀಗೆ ಮಾಡ್ತಾ ಇದ್ದಾರಲ್ಲ ಅಂತ ತುಂಬಾ ಬೇಸರ ಆಗುತ್ತೆ. ಅದರ ಬಗ್ಗೆ ಹೋಗಿ ಹೇಳಿದ್ವಿ. ಹಾಗೆ ಪೊಲೀಸವರು, ಅಲ್ಲಿ ಇರುವಂತ ಪೊಲೀಸವರು ಅವರು ಹೇಳ್ತಾರೆ ಅಲ್ಲಿ ರಾತ್ರಿ ಎಲ್ಲ ಕೂರ್ಲಿಕ್ಕಾಗಲ್ಲ ಅಂತ, ಅಷ್ಟು ಒಂದು ಸ್ಮೆಲ್ ಬರುತ್ತೆ ಅಂತ ಹೇಳ್ತಾರೆ. ಕುಶನಗರ ಭಾಗ ಅಂತಲ್ಲ, ಅಲ್ಲಿಗೆ ಹೆಚ್ಚಾಗಿ ಮಾಡ್ತಾ ಇದ್ದಾರೆ. ನಾನು ನೋಡಿದ ಪ್ರಕಾರ ಆಗ ಅಲ್ಲಿ ನಾನು ನೋಡಿದಾಗ ಅಲ್ಲಿ ಹಿಂದೆ ಇಲ್ಲಿ ನೆಲ್ಲಿ ಹೊದಿಕೇರಿ ಭಾಗದಲ್ಲಿ ಇತ್ತು, ಆ ಸೇತುವೆನ ದಾಟ್ಲಿಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಸ್ಮೆಲ್ ಇತ್ತು. ಅದಾದ ನಂತರದಲ್ಲಿ ಒಂದು ಕೆಲವು ವರ್ಷದ ಹಿಂದೆ ಚಕ್ರವರ್ತಿ ಸೂಲಿಬೆಲೆ ಅವರ ಟೀಮ್ ಬಂದು ಸಂಪೂರ್ಣ ಸ್ವಚ್ಛವನ್ನು ಮಾಡಿ ಹೋದರು. ಅದಾದ ನಂತರ ಈಗ ಒಳ್ಳೆಯ ಸ್ಥಿತಿಯಲ್ಲಿ ಇದೆ ಆ ಸೇತುವೆ ಬದಿಯಲ್ಲಿ. ಬಹುಶಃ ಅಲ್ಲಿನ ಮುಂದೆ ಇದ್ದಂತಹ ಪರಿಸ್ಥಿತಿ ಕುಶಲನಗರಕ್ಕೆ ಬರುವ ಸಾಧ್ಯತೆ ದಟ್ಟವಾಗಿದೆ. ಕುಶಲನಗರದ ತ್ಯಾಜ್ಯ ನೀರನ್ನು, ಬೇರೆ ಬೇರೆ ವೇಸ್ಟ್ಗಳನ್ನು ಎಲ್ಲವನ್ನು ಕೂಡ ನದಿಗೆ ಬಿಡ್ತಾ ಇದ್ದಾರೆ. ಅದು ಕುಶಲನಗರ ನಮಗೆ ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೇವೆ ಅಷ್ಟೇ. ಕಾವೇರಿ ತೀರದ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಇದ್ದಾವೆ ವಾಣಿಜ್ಯ ಚಟುವಟಿಕೆಗಳು ಹೆಚ್ಚಾಗಿರುವಂತಹ ಪ್ರದೇಶಗಳು, ಎಲ್ಲ ಕಡೆ ಇದೇ ರೀತಿ ಮಾಡ್ತಾ ಇದ್ದಾರೆ. ನಿಮ್ಮ ಲೆಕ್ಕದಲ್ಲಿ ಸೈನಿಕ ಅಂದರೆ ಯಾರು? ಸೈನಿಕನ ನನ್ನ ಪ್ರಕಾರ ಈಗ ಫಿಲ್ಮ್ಗಳಲ್ಲೆಲ್ಲ ನೋಡಿ ಹೀರೋ ಅಂತ ಹೇಳ್ತಾರೆ, ಎಲ್ಲರೂ ಇಷ್ಟಪಡ್ಕೋತಾರೆ, ಓ ಹೀರೋ ಫೈಟ್ ಮಾಡ್ತಿದ್ದಾರೆ ಅಂತ. ನನ್ನ ಪ್ರಕಾರ ನಿಜವಾದ ಹೀರೋ ಅಂತ ಹೇಳಿದ್ರೆ ಒಬ್ಬ ಸೈನಿಕ ತನ್ನ ಕುಟುಂಬಸ್ಥರನ್ನೆಲ್ಲ ಬಿಟ್ಟು ಅವನು ದೇಶವನ್ನು ಕಾಯ್ತಾ ಇದ್ದಾನೆ ಅಂತಂದರೆ, ಸುಮಾರು ಎಷ್ಟು -40 ಡಿಗ್ರಿಯಿಂದ 70 ಡಿಗ್ರಿ ಸೆಲ್ಸಿಯಸ್ವರೆಗಿರುವಂತಹ ಪ್ರದೇಶದಲ್ಲಿ ಅವನು ಗಡಿಯನ್ನು ಕಾಯ್ತಾ ಇದ್ದಾನೆ ಅಂತ ಹೇಳಿದ್ರೆ, ಒಮ್ಮೆ ನೀವು ಯೋಚಿಸಬೇಕು, ನಿಜವಾದ ಹೀರೋ ಫಿಲ್ಮ್ ಹೀರೋನ ಅಥವಾ ನಮ್ಮ ಸೈನಿಕನ ಅಂತ ಒಮ್ಮೆ ನೀವು ಯೋಚಿಸಿ ಅಂತ ಹೇಳ್ತೀನಿ ಸರ್. ಹೌದು, ಸಿನಿಮಾದಲ್ಲಿ ರೀಲಲ್ಲಿ ಏನೆಲ್ಲ ಮಾಡ್ತಾರೆ ಅವ್ರನ್ನೇ ನಾವು ಹೀರೋ ಅಂತ ಅಂದ್ಕೊಳ್ತೀವಿ. ರಿಯಲಾಗಿ ಯಾರು ಹೀರೋ ಆಗಿರ್ತಾರೆ ಅವರಿಗೆ ಕನಿಷ್ಠ ಗೌರವವನ್ನು ಕೊಡೋದಿಲ್ಲ. ಬಟ್ ಆ ಸೇನೆ ವಿಚಾರದಲ್ಲಿ ಆ ರೀತಿ ಇಲ್ಲ. ಕೆಲವೊಂದು ವರ್ಗ ಬಿಟ್ಟರೆ ಭಾರತ ದೇಶದಲ್ಲಿ, ವಿಶೇಷವಾಗಿ ನಮ್ಮ ಕೊಡಗಿನಲ್ಲಿ ಅದಕ್ಕೆ ಕೊಡುವಂತಹ ಮಹತ್ವವನ್ನು ನಾವು ಕೊಡ್ತಾನೇ ಇದ್ದೇವೆ. ಆದರೆ ಒಂದಷ್ಟು ಮಂದಿ ಇದ್ದೇ ಇರ್ತಾರೆ. ಆದರೆ ಸೈನಿಕನಿಗೆ ಯಾರು ಸಾಟಿ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನನ್ನ ಸ್ನೇಹಿತರು ಕೂಡ ಅನೇಕರಿದ್ದಾರೆ. ನಿಮ್ಮ ಫ್ಯಾಮಿಲಿ ಯಾರು ಇದ್ದಾರಾ ಆರ್ಮಿಯಲ್ಲಿ ಇರುವಂಥವ್ರು? ಫ್ರೆಂಡ್ ಸರ್ಕಲಲ್ಲಿ ಯಾರಿಲ್ಲ. ನನ್ನ ಸ್ನೇಹಿತರು, ನನ್ನ ಜೊತೆಗಿದ್ದವರು, ಜೊತೆಗೆ ನನ್ನ ಸೀನಿಯರ್ಸ್ ಅನೇಕ ಮಂದಿ ಸೇನೆಯಲ್ಲಿ ಇದ್ದಾರೆ. ಹಾಗಾಗಿ ನನಗೂ ಕೂಡ ವಿಶೇಷ ಒಲವು ಮೊದಲಿಂದಲೂ ಇದೆ, ಈಗಲೂ ಇದೆ. ಈ ಶರ್ಟು ಆರ್ಮಿಯಿಂದಲೇ ಬಂದಿರೋಂಥದ್ದು, ಕಾಶ್ಮೀರದಿಂದ ನನ್ನ ಕಸಿನ್ ತಂದು ಕೊಟ್ಟಿರೋದು. ಇವತ್ತು ನೀವು ಬರ್ತೀರಂತೇಳಿ ಇದನ್ನು ಹಾಕೊಂಬಂದೆ. ಇಲ್ಲಾಂದರೆ ಒಳಗೇನು ಜಾಸ್ತಿ ಹಾಕೋದಿಲ್ಲ, ನಾನು ಒಳಗೆ ಮನೇಲಿ ಇಟ್ಟಿರ್ತೀನಿ. ಈ ಮಡಿಕೇರಿ ಟೋಲ್ಗೇಟ್ ಬಸ್ ಸ್ಟಾಪಲ್ಲಿ ಆರ್ಮಿ ಪೇಂಟ್ ಹೊಡೆದನ್ನ ಎಲ್ಲರೂ ನೋಡಿರ್ಬೋದು. ಅದು ನಾವು 5 ವರ್ಷಗಳಿಂದ ಸ್ವತಃ ನನ್ನ ಅಪ್ಪ, ಅಂದರೆ ನಾನೀಗ ಭಾಷಣಕ್ಕೆಲ್ಲ ಹೋದಾಗ ದುಡ್ಡು ಸಿಗುತ್ತೆ, ಹಾಗೂ ನಾನು ಒಂದೊಂದು ಕಾರ್ಯಕ್ರಮಕ್ಕೆ ಅಂತ ಇದು ಮನಿ ಬ್ಯಾಂಕ್ ಇಟ್ಟಿದ್ದೇನೆ, ಅದರಲ್ಲೇ ಹಾಕಿಟ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇನೆ ಸರ್. ಈಗ ಕಾರ್ಗಿಲ್ ವಿಜಯ್ ದಿವಸ್ ಮಾಡ್ತಾ ಇದ್ದೇವೆ. ಪುಲ್ವಾಮಾದಲ್ಲಿ ಹುತಾತ್ಮರಾದಂಥ ಯೋಧರನ್ನು 5 ವರ್ಷಗಳಿಂದ ಇಲ್ಲಿ ಆರ್ಮಿ ಪೇಂಟ್ ಓಡಿಸಿ ಮಾಡ್ತಾ ಇದ್ದೇವೆ ಇಲ್ಲಿ ಮಡಿಕೇರಿಯಲ್ಲಿ. ಬಿಪಿನ್ ರಾವತ್ ಅವ್ರದ್ದು ಮಾಡ್ತಾ ಇದ್ದೇವೆ. ಹೀಗೆ ಯೋಧರದ್ದು ಕಾರ್ಯಕ್ರಮಗಳನ್ನೆಲ್ಲ ಸ್ವಂತ ಹಣದಿಂದನೇ ಮಾಡ್ತಾ ಇದ್ದೇವೆ. ನಮ್ದು ಉದ್ದೇಶ ಒಂದೇ, ಯಾರು ಕೂಡ ಯೋಧರನ್ನ ಮರಿಬಾರ್ದು. ಕೇವಲ ಒಂದು ದಿನ ಮಾತ್ರ ಅಲ್ಲ ನಾವು ಅವ್ರು ನೆನಪಿಸ್ಬೇಕಾದಂಥದ್ದು, ಪ್ರತಿದಿನ ನಾವು ಅವರನ್ನು ನೆನಪು ಮಾಡ್ಕೋಬೇಕು. ನಾನು ದಿನ ಬೆಳಿಗ್ಗೆ ಹೋದಾಗ ಎಲ್ಲರೂ ದೇವ್ರ ಫೋಟೋಗೆ ನಮಸ್ಕಾರ ಮಾಡಿ ಹೋಗ್ತೇನೆ. ಎಲ್ಲ ಆರ್ಮಿ ಆಫೀಸರ್ಸ್ದು, ಆರ್ಮಿ ಸೋಲ್ಜರ್ಸ್ದು ಎಲ್ಲರದ್ದು ಫೋಟೋ ಇಟ್ಟು ಅವರಿಗೆ ನಮಸ್ಕಾರ ಮಾಡಿ ಶಾಲೆಗೆ ಹೋಗುವಂಥದ್ದು. ಎಂಥ ಸ್ಥಳಗಳನ್ನು ಆಯ್ಕೆ ಮಾಡ್ಕೊಳ್ತೀರಿ ಪೇಂಟಿಂಗಿಗೆ? ಅದೇ ಸರ್, ಬಸ್ ಸಾರ್ವಜನಿಕ ಪ್ರದೇಶ ಅಂದರೆ ಬಸ್ ಸ್ಟಾಪಲ್ಲಿ ನಿಂತಾಗ ಜನರೆಲ್ಲ ನೋಡ್ತಾರೆ ಏನಿದು ಅಂತ. ಅಷ್ಟು ಜನರ ಒಂದು ಫೋಟೋಗಳನ್ನು ಅಲ್ಲೇ ಹಾಕಿದ್ದೀನಿ. ಅದನ್ನು ನೋಡಬೇಕು ಜನರು, ದಿನ ಅವರನ್ನು ನೋಡ್ತಾ ಇರಬೇಕು ಅಂತ. ಕನಿಷ್ಠ ಅದು ನೋಡಿದಾಗ ಏನು ಅಂತಾದ್ರೂ ಅವ್ರಿಗೆ ಗೊತ್ತಾಗುತ್ತೆ, ಅದರ ಬಗ್ಗೆ ಒಂಚೂರು ಜ್ಞಾನ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಇವರಿಗೆ ಎಷ್ಟು ಪೇಂಟಿಂಗ್ ಅನ್ನು ಮಾಡಿದ್ದೀರಿ ಆ ರೀತಿ? ಅಲ್ಲಿ ಮಾತ್ರ ಮಾಡ್ತಾ ಇರೋದು ಸರ್. ನಾವು 5 ವರ್ಷಗಳಿಂದ ಅಲ್ಲಿಗೆ ಮಾಡ್ತಾ ಬರ್ತಾ ಇದ್ದೇವೆ. ಓಕೆ, ನಿಮಗೆ ಬರುವಂಥ ಅಮೌಂಟನ್ನು ಅದಕ್ಕಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀರಾ? ಓಕೆ, ಸಾರ್ವಜನಿಕ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋದಂಥ ಸಿಕ್ಕದ ಅಮೌಂಟನ್ನ ಸ್ವಂತದಕ್ಕೂ ಬಳಸ್ಕೊಳ್ತೀರಿ, ಇದಕ್ಕೆ ಸಪ್ರೇಟಾಗಿ ಮೀಸಲಿಟ್ಕೊಳ್ಳೋದು. ಓಕೆ, ಅದು ನೀವು ಹೇಳಿದಾಗೆ ಪ್ರತಿದಿನ ನೆನಪಿಸ್ಕೊಳ್ಬೇಕು ಅಂತ. ನಾವು ಇವತ್ತು ರಾತ್ರಿ ಮಲಗಿದವರು ನಾಳೆ ಬೆಳಗ್ಗೆ ಎದ್ದೇಳ್ತೀವಿ ಅಂತ ಹೇಳಿದ್ರೆ, ಗಡಿಯಲ್ಲಿ ಕಾಯ್ತಿರುವಂತಹ ಸೈನಿಕರ ಎಲ್ಲರ ಶ್ರಮ, ಅವರ ತ್ಯಾಗ ಕಾರಣ. ಒಂದು ವೇಳೆ ಆ ಸೈನಿಕರು ಗಡಿಯಲ್ಲಿ ಯಾರು ಇಲ್ಲ ಅಂತ ಹೇಳಿದ್ರೆ ನಾಳಿನ ದಿನವನ್ನು ನಮಗೆ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಸೈನಿಕರಿಗೆ ಕೊಡುವ ಗೌರವ ಸದಾ ಇರಲಿ. ಎಲ್ರಿಗೂ ಶುಭವಾಗಲಿ. ಥ್ಯಾಂಕ್ ಯು ಶ್ರೀಶಾ, ನಮ್ಮ ಜೊತೆಗೆ ಎಷ್ಟೊತ್ತು ಬಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಕ್ಕೆ. ಹಾಡು ಹೇಳ್ತೀನಿ ಅಂತ ಹೇಳಿದ್ರಿ, ಯಾವ ರೀತಿಯ ಹಾಡುಗಳನ್ನ ಹಾಡ್ತೀರಿ? ನಾನು ಎಲ್ಲ ರೀತಿಯ ಹಾಡು ಹೇಳ್ತೀನಿ. ಯಾವುದು ಇಷ್ಟವಾದದ್ದು?
ನನಗೆ ಭಾವಗೀತೆ. ಹೋಗೈತೆ. ಈಗ ನಮಗಾಗಿ ಯಾವ ಹಾಡು ಹಾಡಬಹುದು? ಎಲ್ಲೋ ಹುಡುಕಿದೆ ಇಲ್ಲದ ದೇವರ. ಓಕೆ, ಶುರು ಮಾಡಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಗುರುತಿಸದಾದೆನು ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ನಮ್ಮೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೆ ಇದ್ದರೆ, ಒಳಗಿನ ತಿಳಿಯನು ಕಲಕದೆ ಇದ್ದರೆ, ಅಮೃತದ ಸವಿದೆ ನಾಲಿಗೆಗೆ, ಅಮೃತದ ಸವಿದೆ ನಾಲಿಗೆಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಗುರುತಿಸದಾದೆನು ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಸೂಪರ್. ಸಂಗೀತ ಕ್ಲಾಸ್ಗೆ ಹೋಗುವಂಥ ಪ್ರಯತ್ನ ಮಾಡಿದ್ದೀರಾ? ಇಲ್ಲ. ಮುಂದೆ ಹೋಗ್ತೀರಾ? ಮುಂದೆ ಗೊತ್ತಿಲ್ಲ. ಇನ್ನೊಂದು ಕೇಳಬೇಕು, ಫಸ್ಟ್ ಟೈಮ್ ಈ ರೀತಿ ಇಂಟರ್ವ್ಯೂ ಕೊಡ್ತಿರೋದಾ? ಈ ರೀತಿ ಮಾತಾಡೋದು ಚೆನ್ನಾಗಿ ಅನ್ಸುತ್ತಾ, ಸ್ಟೇಜ್ ಮೇಲೆ ಮಾತಾಡೋದು ಚೆನ್ನಾಗಿ ಅನ್ಸುತ್ತಾ? ನನಗೆ ಸ್ಟೇಜ್ ಮೇಲೆ ಮಾತಾಡೋದೇ ಚೆನ್ನಾಗಿ ಅನ್ಸುತ್ತೆ. ಒಬ್ಬೊಬ್ಬ ಎದುರೆದುರು ಕೂತು ಮಾತಾಡ್ತಾ ಗಡಿಬಿಡಿ ಆಗೋದ ಅಂತ. ಈ ನೀವು ಆರ್ಮಿ ದೇಶಭಕ್ತಿ ಬಗ್ಗೆ ಮಾತಾಡಿದ್ರಿ, ಆ ರಿಲೇಟೆಡ್ ಪೇಟ್ರಿಯಾಟಿಕ್ ಸಾಂಗ್ ಏನಾದರೂ ಹಾಡ್ತೀರಾ? ಮಾಡ್ತೀನಿ. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು, ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ತಾನವು ಎಂದೂ ಮರೆಯ ಭಾರತ ರತ್ನವು ನೀನಾಗು. ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು. ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು. ಭಾರತೀಯರ ಭವ್ಯ ಭವಿಷ್ಯವ ಬೆಳಗುವ ಜ್ಞಾನಿ ನೀನಾಗು. ಥ್ಯಾಂಕ್ ಯು ನಮಗಾಗಿ ಹಾಡಾಡಿದ್ದಕ್ಕೆ. ಮನೇಲಿ ಹೇಗೆ, ಸೀರಿಯಸ್ ಆಗಿರ್ತೀರಾ ಅಥವಾ ಜಾಲಿ ಜಾಗಿಲಿ ಆಗಿರ್ತೀರಾ? ಸೀರಿಯಸ್ ಆಗಿ. ತಮ್ಮ ತಂಗಿಗೆ ಬೇಜಾರಾಗೋದಿಲ್ವಾ? ಶಾಲೆಗೆ ಹೋದ್ರು ಹಿಂಗೆ ಇರ್ತಾಳೆ, ಮನೆಗೆ ಬಂದ್ರು ಹಿಂಗೆ ಇರ್ತಾಳೆ ಅಂತ? ತಮ್ಮ ತಂಗಿ ಬಂದು ಕಿಟ್ಲೆ ಮಾಡೋದಿಲ್ಲ ಓದ್ತಾಗ? ಯಾರು ಜಾಸ್ತಿ ಕಿಟ್ಲೆ ಮಾಡೋದು? ತಂಗಿ. ಏನಂತ ಕಿಟ್ಲೆ ಮಾಡ್ತಾಳೆ? ಅವಳು ಓದೋತ್ತಿಗೆಲ್ಲ ಬೆಡ್ಡಿಂದ ಆಚೆಗಡೆ ಈಚೆಗಡೆ ಓಡಾಡ್ತಾ ಇರ್ತಾಳೆ. ಆಟ ಆಡೋಕ್ಕೆ ಬಂದು ಕರೆಯೋದಾ? ಅದು ಕರಿತಾ ಇರ್ತಾಳೆ ಆಟ ಆಡೋಕ್ಕೆ. ಹೋಗೋದಿಲ್ಲ ಪಾಪ, ಟೈಮ್ ಕೊಡ್ಬೇಕು ತಾನೆ ಅವ್ರಿಗೂ ಕೂಡ. ಟೈಮ್ ಅಂದರೆ ಕಲಿಯೋಕ್ಕೆ ತುಂಬ ಇರುತ್ತೆ, ಅದಾದ್ಮೇಲೆ ಸ್ಪೀಚ್ ಹಾಗೆ. ನೀವು ಯಾರ ಜೊತೆ ಜಗಳ ಮಾಡೋದು ಜಾಸ್ತಿ, ತಮ್ಮ ಜೊತೆಗೆ ತಂಗಿ ಜೊತೆಗೆ? ಹಾಗೆ ಜಗಳ ಮಾಡೋದಿಲ್ಲ. ಅದು ಸುಳ್ಳು. ಮಾಡೋದಿಲ್ವಾ? ಸ್ವಲ್ಪ ಬಂತು ನೋಡಿ. ಯಾರ ಜೊತೆಗೆ? ಅಂದರೆ ತಮ್ಮನ ಜೊತೆಗೆ. ಸುಮ್ಮನೆನಾ? ಅಲ್ಲ, ಅವನು ಗಲಾಟೆ ಮಾಡಿದಾಗ ಹೋಗಿ ಕಾಲು ಎಳೆಯೋದಿಲ್ಲ. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಶ್ರೀಯೇಶ್ ಅವ್ರನ್ನ ಕರೆಸಿದ್ವಿ. ಬೇರೆ ಬೇರೆ ವಿಚಾರಗಳನ್ನ ಮಾತಾಡಿದ್ವಿ. ಮುಂದೆ ಇವರ ಫ್ಯೂಚರ್ ಒಳ್ಳೆಯದಾಗಲಿ, ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ.
ರಾಜ್ಯದ ದೇಶದ ಖ್ಯಾತ ವಾಗ್ಮಿಯಾಗಿ ನಿಮಗೆ ರೂಪುಗೊಳ್ಳುವಂಥ ಅವಕಾಶಗಳು ಇದೆ. ಅದು ಆದಷ್ಟು ಬೇಗ ಸಿಗಲಿ, ಡಿಲೇ ಆಗೋದು ಬೇಡ, ಬೇಗ ಸಿಗಲಿ ಅಂತ. ಜೊತೆಗೆ ಆರ್ಮಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಿ. ಎಲ್ಲ ಹೆಣ್ಣು ಮಕ್ಕಳಿಗೆ ಮಾದರಿ ಆಗಲಿ. ಯಾಕೆಂತೇಳಿದ್ರೆ ಎಲ್ಲರೂ ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ, ಟೀಚರ್ ಆಗಲಿ, ಇನ್ಯಾವುದ್ಯಾವುದೋ ದೊಡ್ಡ ದೊಡ್ಡ ಪೋಸ್ಟ್ಗೆ ಹೋಗಬೇಕು, ದೊಡ್ಡ ದೊಡ್ಡ ಉದ್ಯೋಗ ಸಿಗಬೇಕು ಅಂತ ಬಯಸ್ತಾರೆ ಪೋಷಕರು. ಆರ್ಮಿಗೆ ಕಳಿಸುವ ನಿಟ್ಟಿನಲ್ಲೂ ಕೂಡ ಇಂಥ ಪ್ರತಿಭೆಗಳು, ಇಂಥ ಆಸಕ್ತಿದಾಯಕ ಮನಸ್ಸುಗಳು ಎಲ್ರಿಗೂ ಮಾದರಿ ಆಗಬೇಕಾಗಿದೆ. ನೀವು ಅಂದ್ಕೊಂಡಂತೆ ನಿಮಗೆ ಆರ್ಮಿಯಲ್ಲೂ ಅವಕಾಶ ಸಿಗಲಿ, ಆದಷ್ಟು ಬೇಗ NCCಗೆ ಸೇರುವಂಥ ಅವಕಾಶ ಕೂಡ ಆಗಲಿ ಅಂತ ನಾನು ಬಯಸ್ತೇನೆ. ಇಷ್ಟೊತ್ತು ಕೂರ್ಗ್ ಬಸ್ ಜೊತೆಗೆ ಮಾತಾಡಿದ್ದಕ್ಕಾಗಿ ಪ್ರೀತಿಯ ವಂದನೆಗಳು. ಜೊತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಮತ್ತೊಮ್ಮೆ. ಶ್ರೀಶ್ ಅವರ ಮಾತನ್ನು ಕೇಳಿದ್ರೆ, ಈಗ ಶ್ರೀಶ್ ಅವರ ತಂದೆ ಶ್ರೀಜು ಹಾಗೆ ತಾಯಿ ಸಂಧ್ಯಾ ಅವರಿದ್ದಾರೆ. ಹಲೋ ಸರ್. ಹಲೋ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ನಿಮ್ಮ ಮಗಳ ಸಾಧನೆಯನ್ನು ನೋಡ್ತಾ ಇದ್ದೀರಿ, ನಾವು ನೋಡ್ತಾ ಇದ್ದೀವಿ. ನಿಮಗೇನು ಅನಿಸುತ್ತೆ ಆ್ಯಸ್ ಅ ಪೇರೆಂಟಾಗಿ? ಪೇರೆಂಟಾಗಿ ತುಂಬ ಖುಷಿ ಆಯ್ತದೆ ನಮಗೆ. ಮಗಳದು ಒಂದೊಂದು ಕಾರ್ಯಕ್ರಮಕ್ಕೆ ಹೋಗೋದು, ನೋಡೋದು, ಮಾತಾಡೋದು. ಫಸ್ಟೆಲ್ಲ ಅಂತ ಹೇಳಿದ್ರೆ ಅಲ್ಲಿ ಪಕ್ಕದ ಮನೆಯವರು ಕನ್ನಡ ಮೀಡಿಯಂ ಅಂತೇಳಿ ಯಾರು ಮಾತಾಡ್ತಾನೆ ಇತ್ತಿಲ್ಲ. ಮನೆ ಮುಂದೆ ಮಕ್ಕಳೆಲ್ಲ ಇವಳನ್ನ ಸಪ್ರೇಟಾಗಿ ನೋಡ್ತಾ ಇದ್ರು. ಇವಾಗ ನೋಡಿದ್ರೆ ಇವಾಗ ಇವಳು ಹೇಳ್ತಿದ್ಲು, ಅಮ್ಮ ನಾವು ಸಣ್ಣದಲ್ಲಿ ಡ್ಯಾನ್ಸ್ ಮಾಡ್ತಿದ್ಲು. ಅವರು ಮಾತಾಡಿಲ್ಲದ್ರೂ ಪರವಾಗಿಲ್ಲ, ನಾನು ಸ್ಟೇಜಲ್ಲಿರತ್ತೆ, ಅವ್ರು ಕೆಳಗಡೆ ಇರ್ತಾರೆ. ಡ್ಯಾನ್ಸ್ ಮಾಡ್ತಾಳೆ, ಚಂದ ಡ್ಯಾನ್ಸ್ ಮಾಡ್ತಾಳೆ. ಸಣ್ಣದಲ್ಲಿ ತುಂಬ ಚಂದ ಡ್ಯಾನ್ಸ್ ಮಾಡ್ತಾಳೆ. ಡ್ಯಾನ್ಸ್ ಕ್ಲಾಸ್ ಮಕ್ಕಳಿಗಿಂತ ಪ್ರೈಸ್ ಇವಳಿಗೆ ಸಿಗ್ತದೆ. ನಾನು ಅಲ್ಲಿರತ್ತೆ, ಅವ್ರು ಕೆಳಗಡೆ ಇರ್ತಾರೆ ಅಂತ. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಂಗ್ಲೀಷಲ್ಲೇ ಮಾತಾಡ್ಕೊಂಡು ಹೋಗೋದು, ಅವ್ರು ಹೊರಗಡೆ ಏನಿತ್ತು ನೋಡ್ತಾ ಇರ್ತಾರೆ, ಆ ಥರ ಮಾಡ್ತಾಯಿದ್ಲು. ಇವಾಗ ನಾವು ಅವಳು ಈ ಥರ ಒಂದೊಂದು ಕಾರ್ಯಕ್ರಮ, ದೊಡ್ಡ ದೊಡ್ಡ ಕಾರ್ಯಕ್ರಮ ಕರೀತಾರೆ. ಕನ್ನಡ ರಾಜ್ಯೋತ್ಸವ ಎಲ್ಲ ಕಾರ್ಯಕ್ರಮಕ್ಕೂ, ಜಿಲ್ಲಾಡಳಿತ ಕಾರ್ಯಕ್ರಮಕ್ಕೆ ಸತೀಶ್ ಸರ್ ಇರತ್ತಿಗೆ ಎಲ್ಲ ಕಾರ್ಯಕ್ರಮ ಕರೀತಿದ್ರು. ಜಿಲ್ಲಾಡಳಿತ, ತಾಲೂಕು ಆಡಳಿತ, ನರಗುಂದ ಸರ್ ಇರತ್ತಿಗೆ ಅವರು ಕರೀತಿದ್ರು. ಈಗ ಅವ್ರಿಗೆ ಪರಿಚಯ ಇಲ್ಲ ಇವರಿಗೆ. ಹಾಗೆ ನಮಗೆ ತುಂಬ ಖುಷಿ ಆಯ್ತದೆ. ನೀವು ಟೈಲರ್ ಆಗಿದ್ದೀರಿ, ಮಗಳನ್ನ ಕಾರ್ಯಕ್ರಮ ಕರ್ಕೊಂಡು ಹೋಗೋದು ಬರೋದಿಲ್ಲ, ರಿಸ್ಕ್ ಅನ್ಸೋದಿಲ್ಲ? ಯಾಕಂದರೆ ನಿಮ್ಮ ಕಸ್ಟಮರ್ಸ್ ಇರ್ತಾರೆ, ಅವ್ರನ್ನೂ ನೋಡ್ಕೋಬೇಕಾಗುತ್ತೆ. ಹೌದೌದು, ನನಗೆ ತುಂಬ ಕಷ್ಟ ಆಯ್ತದೆ. ನಾನು ನೈಟ್ ಇವಳಿಗೆ ಪ್ರೋಗ್ರಾಮ್ ಇರೋ ದಿನ ಫುಲ್ ನೈಟ್ ಕೆಲಸ ಮಾಡ್ತೀನಿ, ಮತ್ತು ಮಾರನೇ ದಿವಸ ಬೆಳಿಗ್ಗೆ ಅವಳ ಜೊತೆ ಹೋಗ್ತೀನಿ, ಆ ಥರ. ಮೊದಲನೇ ನಿಮಗೆ ನಾನು ಅಭಿನಂದನೆ ಹೇಳಬೇಕಾಗಿದ್ದು, ಮಗಳನ್ನು ಕನ್ನಡ ಮೀಡಿಯಂ ಶಾಲೆಯಲ್ಲಿ ಕಳಿಸ್ತಾ ಇರೋದಕ್ಕೆ, ಅದರಲ್ಲಿ ಓದಿಸ್ತಾ ಇರೋದಕ್ಕೆ. ಯಾಕೆಂತಂದರೆ ಮಕ್ಕಳಲ್ಲಿ ಏನೋ ಟ್ಯಾಲೆಂಟ್ ಇದ್ರೂ ಕೂಡ ರಪ್ಪ ಅಂತ ಖಾಸಗಿ ಕಡೆಗೆ ಒಲವು ಜಾಸ್ತಿ ಆಗುತ್ತೆ ಪೋಷಕರಿಗೆ. ಅದು ನೀವು ಆ ರೀತಿ ಮಾಡಲಿಲ್ಲ. ಮಗಳ ಪ್ರತಿಭೆಯನ್ನು ಗುರುಸ್ಕೊಂಡು 4ನೇ ತರಗತಿ ಅಲ್ಲಿ ಇದ್ದಾಗ ಅವಳ ಪ್ರತಿಭೆ ಇದೆ ಅಂತ ಗೊತ್ತಾಯಿತು. ನಂತರವೂ ಕೂಡ ನೀವು ಸರ್ಕಾರಿ ಶಾಲೆಯನ್ನೇ ಮುಂದುವರ್ಸ್ಕೊಂಡು ಬಂದ್ರಿ. ಆ ಅಭಿಮಾನಕ್ಕೆ ನನ್ನ ವೈಯಕ್ತಿಕವಾಗಿ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ನಾನು. ಅದು ಮಕ್ಕಳೆಲ್ಲ ಒಂಥರ ಮಾಡ್ತಾ ಇದ್ದಾರಲ್ಲ ಅಂತೇಳಿ ನಾನು ಹೇಳಿದ, ಮಗಳೇ ನೀನು ಬೇಕಾದ್ರೆ ಇಂಗ್ಲೀಷ್ ಮೀಡಿಯಂ ಸೇರು ಅಂತ ಹೇಳಿದೆ. ಬೇಡ, ಅದಕ್ಕೆ ನಾವು ಇನ್ನೂ ಒಂದು ಆರ್ಮಿಯವ್ರದ್ದು ಕಾರ್ಯಕ್ರಮ, ಪರಿಸರ ನಾವು ಕಳಿಸತಿ ಒಂದೂವರೆ ಲಕ್ಷಷ್ಟು ಖರ್ಚು ಮಾಡಿದ್ದೀವಿ. ಅದು ಎಲ್ಲ ಇದಕ್ಕೆ ಲೋನು ಇದು ಸಂಘದಿಂದೆಲ್ಲ ತೆಗೆದುಬಿಟ್ಟು ಮಗಳಿಗೋಸ್ಕರ ನ್ಯಾಷನಲ್ ಹೋಗ್ತಿದ್ದಾರೆ. ಅಷ್ಟೊತ್ತಿಗೆ ಕಾವೇರಿ ಒಳ್ಳೆಯದು ಎಲ್ಲ ಡೀಟೇಲ್ ನಾವು ಅಲ್ಲಿ ಕಲೆಕ್ಟ್ ಮಾಡಬೇಕು ಅಂತೇಳಿ ಅದು ಮಾಡಿದ್ದೀವಿ. ನಿಮಗೆ ಯಾಕಾಗಿ ಸಾರ್ವಜನಿಕ ವಿಚಾರದಲ್ಲಿ ಅಥವಾ ಇಂಥ ವಿಚಾರದಲ್ಲಿ ಕಾಳಜಿ ಜಾಸ್ತಿ? ಯಾಕೆಂದರೆ ಪರಿಸರ ವಿಚಾರ ಇರ್ಬೋದು, ಆರ್ಮಿ ವಿಚಾರ ಇರ್ಬೋದು, ಮಗಳು ಅಂದರೆ ಅವಳ ಏಜ್ ವಿಶೇಷ ಆಸಕ್ತಿ ಇದ್ದೇ ಇರುತ್ತೆ. ನಿಮಗೆ ಹೇಗೆ ಬಂತು ಇದು? ನನಗೆ ಅಂತ ಹೇಳಿದ್ರೆ ನನಗೆ ಸ್ವಲ್ಪ ಕನಿಕರ ಜಾಸ್ತಿ. ಥರ ನೋಡಿದ್ರೆ ಈ ಆರ್ಮಿಯವ್ರ ಬಗ್ಗೆ ಇದೆಲ್ಲ, ನನ್ನ ಮಗಳಿಗೆ ಆರ್ಮಿಯವ್ರದ್ದಂತೂ ಎಲ್ಲ ಡ್ರೆಸ್ ಇದೆ. ಇದು ಅಂತಲ್ಲ, ಈ ಆರ್ಮಿ ನೇವಿದು ಎಲ್ಲ ಬೇರೆ ಬೇರೆ ದಳದ್ದು ಅದು ಡ್ರೆಸ್ ಅಂತ ಹೇಳಿದ್ರೆ ಸೇಮ್ ಅದು ಯಾವ ಥರ ಉಂಟು ಅದೇ ಥರ ನಾನು ಡಿಸೈನ್ ಮಾಡ್ತೀನಿ. ಅದು ಹಾಕ್ಕೊಂಡೆ ಎಲ್ಲ ಒಂದು ಪ್ರೋಗ್ರಾಮಿಗೆ ಒಂದು ಡ್ರೆಸ್ಸು. ಅದು ಈ ಪ್ರೋಗ್ರಾಮ್ ಇದು ಬಂದರೆ ಇನ್ನೆಷ್ಟು ಅದಕ್ಕೆ ಆಗಲ್ಲ, ಬೇರೆನೆ ರೆಡಿ ಮಾಡಿ ಕೊಡ್ತೀನಿ. ಅದು ರಾತ್ರಿ ಕೂತು ರೆಡಿ ಮಾಡ್ತೀನಿ ನಾನು. ಯಾಕಂದರೆ ನನಗೆ ಕಸ್ಟಮರ್ದು ನೋಡಿ, ನಾವು ಒಬ್ಬನೇ ಮಾಡ್ತಾ ಇರೋದು, ನೈಟ್ ಕೆಲಸ ಮಾಡ್ತೀನಿ. ಹಂಗೆ ಸಂಧ್ಯವರು ಕೊಡಿ ನೋಡು, ಸೈಲೆಂಟಾಗಿ ಕೂತು ನೋಡ್ತಾ ಇದ್ದಾರೆ, ಮಾತಾಡಿ ನೋಡು. ಸರ್, ನಮಗೆ ತುಂಬ ಖುಷಿ ಅನಿಸ್ತಿದೆ. ಅಂದರೆ ನಮ್ಮ ಮಕ್ಕಳಂದರೆ ನಮಗೆ ಖುಷಿ ತಾನೆ. ಅವರು ಏನೇ ಒಂದು ಇದು ಪ್ರೋಗ್ರಾಮ್ ಮಾಡಲಿ ಸರ್, ನಮ್ಮ ಮಕ್ಕಳು ಸ್ಟೇಜ್ ಮೇಲೆ ಇದ್ದರೆ ಅದೊಂದು ನಮಗೆ ಒಂದು ಸಂತೋಷ ಬೇರೆಯೇ. ಅದೇ ರೀತಿಯಾಗಿ ಅದೇ ಇಂಗ್ಲೀಷ್ ಮೀಡಿಯಮ್ ಅಂತೇಳಿ ಎಲ್ಲರೂ ಒಲವು ತೋರಿಸ್ತಾರೆ. ನಾನಂದರೆ ನಮ್ಮ ಹಸ್ಬೆಂಡಿಗೆ ಸ್ವಲ್ಪ ಹುಷಾರಿತ್ತಿಲ್ಲ. 1-2 ವರ್ಷ ಅವರು ಫುಲ್ ಮಲಗಿದಲ್ಲೇ ಇದ್ದರು. ಇವಳು ಚಿಕ್ಕದಿರುವಾಗ ಒಂದು 3.5 ಇಯರ್ ಆದಾಗ ಅವರು ಹಸ್ಬೆಂಡ್ ಮಲಗಿದಲ್ಲೇ ಇವಳೇ ನೋಡ್ಕೋತಾ ಇದ್ಲು ಸರ್. ಆ ರೀತಿಯಾಗಿ ಮತ್ತೆ ನಮಗೆ ಹಾಕ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಇಂಗ್ಲೀಷ್ ಮೀಡಿಯಮ್ ಆ ಟೈಮಲ್ಲಿ ಹಾಕಬೇಕಾಗಿತ್ತು, ಆ ಟೈಮಲ್ಲಿ ನಮಗೆ ಆಗಲಿಲ್ಲ. ನಾವು ಕನ್ನಡ ಮೀಡಿಯಮೇ ಸೇರಿಸಿದ್ದು ಸರ್. ಸೇರಿಸಿದಲ್ಲಿಂದ ಮತ್ತೆ ನಮಗೆ ಅದರಿಂದನೇ ತಾನೇ ನಾವಿರೋದು. ಮತ್ತು ಇನ್ನೂ ನಮಗೆ
ಪ್ರಾಬ್ಲಮ್ ಆದರೆ ಮತ್ತೆ ಇಂಗ್ಲೀಷಿಂದ ತಗೊಂಡೋಗಿ ನಮಗೆ ಕನ್ನಡಕ್ಕೆ ಹಾಕೋಕ್ಕೆ ಆಗೋದಿಲ್ಲ ಸರ್. ಅದರಿಂದಾಗಿ ಫೈನಾನ್ಸಿಯಲಿ ನಾವು ಅಷ್ಟು ವೀಕ್ ಆಗಿದ್ದು. ಮತ್ತು ಅದು ಅಲ್ಲ, ಅವಳಿಗೇನು ಅಷ್ಟೇ ಸರ್, ಕನ್ನಡ ಮೇಡಮ್ ತುಂಬ ಇಷ್ಟ. ಕನ್ನಡನೇ ಹೆಚ್ಚು ಅವಳಿಗೆ, ಅಂದರೆ ಅಲ್ಲಿದ್ದು ಟೀಚರ್ಸ್ಗಳೇ ಅವಳಿಗೆ ಒಳ್ಳೇದು ಇದು ಮಾಡಿರೋದು ಆ ರೀತಿ. ಮತ್ತು ಅವಳಿಗೆ ಅದು ಇಷ್ಟನೇ ಇಲ್ಲ ಸರ್. ತುಂಬ ಆಫೀಸರ್ಗಳು ಹೇಳಿದ್ದಾರೆ, ನರ್ಗುಂದ ಸರ್ ಇರೋ ತಹಸೀಲ್ದಾರ್ ಅವರು, ನಂತರ ನಮ್ಮ PDO ಶುಂಠಿಕೊಪ್ಪದಲ್ಲಿ ವೇಣುಗೋಪಾಲ್ ಸರ್ ಇದ್ದರು, ಅವ್ರು ಹೇಳಿದ್ದಾರೆ ಸರ್, ನೀನು ಇಂಗ್ಲೀಷ್ ಮೀಡಿಯಮ್ ಓದಮ್ಮ, ನಾನೇ ಎಲ್ಲ ಖರ್ಚು ನೋಡ್ಕೋತೇನೆ ಅಂತೇಳಿ ಹೇಳಿದ್ದಾರೆ ಸರ್. ಆದರೂ ನಾವು ಅದಕ್ಕೆ ಇದು ಮಾಡಿಲ್ಲ ಸರ್. ಅವ್ರು ಆಗ್ತೇನೆ ಅಂತ ಹೇಳಿದ್ದಾರೆ. ಆದರೆ ಅವಳಿಗೂ ಕನ್ನಡ ಮೀಡಿಯಮ್ ಇಷ್ಟ ಸರ್. ಕನ್ನಡದಲ್ಲಿ ಓದಿ ನಾನು ಒಂದು ಸಾಧನೆ ಮಾಡಬೇಕು ಅಂತ ಹಠದಲ್ಲಿ ಇದ್ದಾಳೆ ಸರ್. ಒಂದು ವೇಳೆ ನೀವು ಇಂಗ್ಲೀಷ್ ಮೀಡಿಯಂಗೆ ಹಾಕಿದ್ದಿದ್ರೆ ಬಹುಶಃ ಇವಳ ಈ ಪ್ರತಿಭೆಗೆ ಅವಕಾಶ ಸಿಗ್ತಾ ಇತ್ತು, ಅದು ಮುಂದುವರಿತಾ ಇತ್ತೋ ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಿ ಬಹುತೇಕ ಕಡೆಗಳಲ್ಲಿ ಮಾರ್ಕ್ಸ್ ಕಡೆಗೇನೆ ಹೆಚ್ಚಿನ. ಹೌದು ಸರ್, ಎಲ್ಲರೂ ಮಾರ್ಕ್ಸ್ ಕಡೆ ಒಲವು ತೋರಿಸ್ತಾರೆ. ಆದರೆ ಇವರ ಶಾಲೆಯ ಟೀಚರ್ಸ್ಗಳು ಹಂಗಿಲ್ಲ ಸರ್. ಇವಾಗ ಹಾಕಿದ್ರಲ್ಲಿ ಅವಳಿಗೆ ಫ್ರೀ ಎಜುಕೇಷನ್ ಕೊಟ್ಟಿದ್ದಾರೆ. ಅಂದರೆ ನ್ಯಾಷನಲ್ಸ್ಗೆ ಸೆಲೆಕ್ಟ್ ಆಗಿದ್ಲು ಇವಳು, ಯಂಗ್ ಸೈಂಟಿಸ್ಟ್ ಆಗಿದ್ಲು ಸರ್. ಲಾಸ್ಟ್ 2 ಇಯರ್ ಬ್ಯಾಕಲ್ಲಿ ಯಂಗ್ ಸೈಂಟಿಸ್ಟ್ ಕೂಡ. ಹಾಗಾಗಿ ಅವರು 3 ವರ್ಷ ಕೂಡ ಅವರ ಆಡಳಿತ ಮಂಡಳಿ ಟೀಚರ್ಸ್ಗಳಾಗಲಿ ಒಳ್ಳೆ ಸಪೋರ್ಟಿವ್ ಇದ್ದಾರೆ ಸರ್. ಅವರು 3 ವರ್ಷವೂ ನಮಗೆ ಫೀಸ್ ಬೇಡ, ಅವಳು ನನಗೆ ಫ್ರೀಯಾಗಿ ಓದಿಸ್ತೇವೆ ಅಂತೇಳಿ ಓದಿಸ್ತಾ ಇದ್ದಾರೆ ಸರ್. ಯೂನಿಫಾರ್ಮ್ ಕೂಡ ಕೊಡ್ತಾರೆ, ನೋಟ್ಸ್ ಕೂಡ ಅವರೇ ಕೊಡ್ತಿದ್ದಾರೆ ಸರ್. ನಮಗೆ ಒಳ್ಳೆ ಹೆಲ್ಪ್ಫುಲ್ ಇದ್ದಾರೆ ಸರ್ ಕನ್ನಡ ಮೇಡಮ್. ಅಂದರೆ ಮತ್ತೆ ಸರ್ಕಾರಿ ಶಾಲೆ ಬಗ್ಗೆ ಹೇಳ್ಬೇಕಾದ್ರೆ ಸರ್, ನಾನು ಒಬ್ಬಳು D.Ed ಟೀಚರೇ. ಆದರೆ ಇವಾಗ ಪ್ರೈವೇಟ್ ಆಗಿರೋದ್ರಿಂದ, ನಾನು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರಿಂದ ಲೈಬ್ರರಿಲಿ ವರ್ಕ್ ಮಾಡ್ತೀನಿ ಸರ್. ಟೀಚರ್ಸ್ಗಳಂದರೆ ಸರ್, ಒಂದು TET ಎಕ್ಸಾಮ್ ಬರೆದು ಅವರು ಸೆಲೆಕ್ಟ್ ಆಗಬೇಕಾದ್ರೆ, ಈಗ ನಾನು ಈ ಒಂದು 3 ಟೈಮ್ ಬರೆದು ನನಗೆ ಸೆಲೆಕ್ಷನ್ ಸಿಕ್ಕಿಲ್ಲ. ಆದರೆ ನಮ್ಮ ಸರ್ಕಾರಿ ಟೀಚರ್ಗೆ ಎಷ್ಟು ಕಷ್ಟಪಟ್ಟು ಓದಿರ್ತಾರೆ. ಅವರು ಒಳ್ಳೆ ಬ್ರಿಲಿಯಂಟ್ ಇರೋರು ಸರ್. ಪ್ರೈವೇಟ್ ಶಾಲೆಯಲ್ಲಿ ಯಾರು ಕೂಡ TET ಆಗಿರಲ್ಲ. ಅವರು ಅಂದರೆ ಮಾರ್ಕ್ಸಿಗೋಸ್ಕರ ಮಾತ್ರ ಟೀಚ್ ಮಾಡ್ತಾರೆ ಹೊರತು ಯಾವುದೇ ಆದಂಥ ನೀತಿ ಆಗಲಿ ಯಾವುದೂ ತಿಳಿಸಲ್ಲ ಸರ್. ಆದರೆ ನಮ್ಮ ಸರ್ಕಾರಿ ಶಾಲೆ ಟೀಚರ್ಸ್ಗಳು ಹಂಗೆ ಅಲ್ಲ. ಎಲ್ಲಿ ಪ್ರೋಗ್ರಾಮ್ಗಳಿದ್ರು ಅವರೇ ಕರ್ಕೊಂಡು ಹೋಗ್ತಾರೆ ಸರ್. ಇಲ್ಲ ಹೋಗಿ ನೀವು ಕ್ಲಾಸ್ ಮಿಸ್ ಮಾಡಬೇಡಿ. ಅದೇ ಪ್ರೈವೇಟಲ್ಲಿ ಹಾಕಿದರೆ ನನ್ನ ಅನಿಸಿಕೆ ಏನು ಅಂತ ಹೇಳಿದ್ರೆ, ಹೋಗಬೇಡಿ, ಮಾರ್ಕ್ಸ್ ಹೋಗುತ್ತೆ, 10th ಸ್ಟ್ಯಾಂಡರ್ಡ್ ನಮಗೆ ಒಳ್ಳೆ ಸ್ಕೋರ್ ಬರಬೇಕು, ನಮ್ಮ ಶಾಲೆ ಹೆಸರು ಬರಬೇಕು, ಹಂಗೆ ಮಾಡ್ತಾರೆ. ಆದರೆ ಈ ಶಾಲೆ ಟೀಚರ್ಸ್ಗಳು ಹಂಗೆ ಮಾಡ್ತಿಲ್ಲ ಸರ್. ನೀವು ಕರ್ಕೊಂಡೋಗಿ, ಅವಳು ಅದನ್ನು ಪಿಕಪ್ ಮಾಡ್ಕೋತಾಳೆ ಅಂತ ಹೇಳೋ ಒಂದು ಸಪೋರ್ಟಿವ್ ಇದೆ ಸರ್. ಎಲ್ಲರೂ ಅಷ್ಟೇ ಸರ್ಕಾರಿ ಶಾಲೆಗೆ ಹಾಕಿ ಮಕ್ಕಳನ್ನ. ಯಾರು ಕನ್ನಡ ಮೀಡಿಯಂ ಕರ್ನಾಟಕದಲ್ಲಿ ಇದ್ಕೊಂಡು ನಾವು ಕನ್ನಡನೇ ಹಿಂಗೆ ಹೀಯಾಳಿಸಿದರೆ ನಮ್ಮ ತಾಯಿಯನ್ನು ಹೀಯಾಳಿಸಿದಂಗೆ ಆಗುತ್ತೆ. ಕನ್ನಡಾಂಬೆಯನ್ನು ನಾವು ಏನು ಮಾಡ್ತೀವಿ, ನೆಲಕ್ಕಾಗಿ ತುಳಿದಂಗೆ ಆಗುತ್ತೆ. ಅದೊಂದೇ ಎಲ್ಲರ ಹತ್ರ ಹೇಳೋಕ್ಕೆ ನನ್ನ ಆಸೆ. ಎಲ್ಲರನ್ನೂ ಕನ್ನಡ ಮೀಡಿಯಮಲ್ಲಿ ಹಾಕಿ, ದುಡ್ಡಿರುತ್ತೋ ಇಲ್ವೋ ಅವ್ರು ಓದಿ ನೋಡಲಿ. ಎಲ್ಲರೂ ಅಲ್ಲಿ ಹಾಕಿದಾಗ ಟೀಚರ್ಸ್ಗಳು ಒಳ್ಳೆಯವರು ಇದ್ದಾರೆ. ತುಂಬ ಮಕ್ಕಳು ಬಂದಾಗ ಅವರು ಕೂಡ ಸಪೋರ್ಟಿವ್ ಆಗಿ ಎಲ್ಲರಿಗೂ ಇರ್ತಾರೆ ಅಂತ ನನ್ನ ಅನಿಸಿಕೆ ಸರ್. ಮೊದಲು ಇದ್ದ ಅವರ ಜನವಲಯದ ಅಭಿಪ್ರಾಯಕ್ಕೂ ಈಗ ನಿಮ್ಮ ಆಪ್ತವಲಯದಲ್ಲಿ ಬರ್ತಾ ಇರುವಂಥ ಅಭಿಪ್ರಾಯಕ್ಕೂ ಬದಲಾವಣೆ ಇದೆಯಾ? ಏನಾದ್ರು ಚೇಂಜಸ್ ಆಗಿದ್ದಾರೆ ಅವರ ಅಭಿಪ್ರಾಯದಲ್ಲಿ? ಈ ಸರ್ಕಾರಿ ಶಾಲೆಯಲ್ಲಿ ಓದಿಸ್ತಾ ಇದ್ದೀರಿ, ಕಾರ್ಯಕ್ರಮಗಳಿಗೆ ಕಳಿಸ್ತಾ ಇದ್ದೀರಿ, ಹೇಗೆ ಓದಿನಲ್ಲಿ ಮುಂದುವರಿಯೋಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋಂಥ ಮನಸ್ಥಿತಿ ಇರುತ್ತೆ. ಈಗೆಲ್ಲ ಅಡ್ಜಸ್ಟ್ ಆಗಿದ್ದಾರೆ ಜನಗಳು? ಈಗ ಅಡ್ಜಸ್ಟ್ ಆಗಿದ್ದಾರೆ ಸರ್. ಅಂದರೆ ಇವರ ಶಾಲೆಯಲ್ಲೇ ಸರ್ ಈ ವರ್ಷ ತುಂಬ ಮಕ್ಕಳಿದ್ದಾರೆ ಸರ್. ಒಂದು 40-49 ಮಕ್ಕಳಿದ್ದಾರೆ. ತುಂಬ ಕಳೆದ ವರ್ಷ ಅಷ್ಟು ಇತ್ತಿಲ್ಲ. ಮತ್ತು ಗೌರ್ಮೆಂಟ್ ಶಾಲೆ ಅಷ್ಟೇ ಸರ್. ಶುಂಠಿಕೊಪ್ಪದಲ್ಲಿ ಸ್ವಲ್ಪ ಇದ್ದಾರೆ ಸರ್. ನಮ್ಮ ಹಸ್ಬೆಂಡಿಗೆ ನಾವು ಫೋರ್ಸ್ ಮಾಡೋದು, ಅವರು ಇಂಗ್ಲೀಷ್ ಮೀಡಿಯಮ್ ಹಾಕಿದ್ದಾರೆ ನಿಮ್ಮ ಮನೇಲಿ, ನಾನು ಹಾಕಬೇಕು, ಇಲ್ಲಾಂದ್ರೆ ನಾವೇ ಹಠ ಹಿಡಿಬಾರ್ದು. ಯಾವುದ್ರಲ್ಲಿ ಮುಂದೆ ಹೋಗ್ಬೋದು ಅಂತ ನೋಡಿ ಯಾವ ಶಾಲೆಯಲ್ಲೂ ಓದಿದ್ರು ಸರ್ ಅವರು ಮುಂದೆ ಬರಬೇಕಂದ್ರೆ ಬಂದೇ ಬರ್ತಾರೆ. ಮಾರ್ಕ್ಸ್ ಒಂದೇ ಇನ್ಸೆಂಟಿವ್ ಅವ್ರಿಗಿರುತ್ತೆ. ಆದರೆ ಮಾರ್ಕ್ಸ್ಕ್ಕಿಂತ ಸರ್ ನಾವೀಗ ಒಳ್ಳೆ ಬುದ್ಧಿ ಕಲಿಬೇಕಾದ್ರೆ ಸರ್ಕಾರಿ ಶಾಲೆಯಿಂದನೇ ಸರ್ ಜನರಲ್ ನಾಲೆಡ್ಜ್ ಬೆಳೆಯೋದು, ಜೀವನ ಮೌಲ್ಯನೂ ಸಿಗುತ್ತೆ. ಒಳ್ಳೆ ಬುದ್ಧಿನೇ ಕಲಿಸ್ತಾರೆ ಸರ್. ನಾನು ಓದಿರೋದು ಸರ್ಕಾರಿಯಲ್ಲಿ. ಈಗ ಇವನ್ನ ತುಂಬ ಜನ ನನ್ನ ಇದರಲ್ಲಿ ಓದಿ ಒಳ್ಳೆ PDO ಆಗಿದ್ದಾರೆ ಸರ್. ನಮ್ಮ PDO ಅವರು ಹಂಗೇನೆ ಸರ್ಕಾರಿ ಶಾಲೆಯಲ್ಲಿ ಓದಿಬಿಟ್ಟು PDO ಆಗಿದ್ದಾರೆ ಸರ್. ಅವ್ರು ಹೇಳ್ತಾರೆ, ನೀನು ಅಲ್ಲೇ ಓದ್ಸಮ್ಮ, ನಿನ್ನ ಮಗಳು ಹುಷಾರೇ ಇದ್ದಾಳೆ, ಅಲ್ಲೇ ಓದಿಬಿಟ್ಟು ಅವಳು ಮುಂದೆ ಬರ್ತಾಳೆ ಅಂತ ಅವರು ಕೂಡ ನನಗೆ ಸಪೋರ್ಟಿವ್ ಆಗಿದ್ದಾರೆ ಸರ್. ನಾವು ಸರ್ಕಾರಿ ಶಾಲೆಯ ಬಗ್ಗೆ ಮಾತಾಡ್ತಿದೀವಿ ಅಂತ ಹೇಳಿದ್ರೆ ಖಾಸಗಿ ಅವ್ರನ್ನ ಹೇಳಿಸ್ತಾ ಇದ್ದೇವೆ ಅಂತಲ್ಲ, ಅವ್ರಿಗೆ ಅನಿವಾರ್ಯ ಅದು. ಯಾಕಂದ್ರೆ ಅವ್ರಿಗೆ ನೆಕ್ಸ್ಟ್ ಇಯರ್ ಮಕ್ಕಳು ಬರ್ಬೇಕು ಅಂತಂದ್ರೆ ಅವ್ರದ್ದು ಸ್ಟ್ಯಾಂಡರ್ಡ್ ಮಕ್ಕಳ ರಿಸಲ್ಟ್ ನ ಮೇಂಟೈನ್ ಮಾಡಲೇಬೇಕಾಗುತ್ತೆ. ಅನಿವಾರ್ಯವಾಗಿ ಆ ರೀತಿ ಮಾಡ್ಕೊಳ್ತಾರೆ. ಆದ್ರೆ ಇವರ ಶಾಲೆಯಲ್ಲಿ ಒಳ್ಳೆ ಇದೆ ಸರ್. ರಿಸಲ್ಟ್ 100% ಲಾಸ್ಟ್ ಇಯರ್ ಇತ್ತು. ಈ ಇಯರ್ ಏನೋ ಒಂದು ಮಕ್ಕಳೇನೋ ಅಷ್ಟೇ ಫೇಲ್ ಆಗಿದ್ದಾರೆ. ಒಳ್ಳೆ ಓದಿಸ್ತಾರೆ ಸರ್. ಕನ್ನಡ ಮೀಡಿಯಂ ಅಂದ್ರೂ ಅಂತೂ ಅಲ್ಲಿ ಓದಿಸೋಂಗೆ ನಾನು ನೋಡಿದಂಗೆ ಬೇರೆ ಪ್ರೈವೇಟ್ ಶಾಲೆಗಳು ಇಲ್ಲ ಅನಿಸುತ್ತೆ ಸರ್. ಅಷ್ಟು ಚೆನ್ನಾಗಿದೆ ಅವರ ಶಾಲೆ. ಮಗಳ ವಿಚಾರಕ್ಕೆ ಬರೋದಾದ್ರೆ, ಅವಳಲ್ಲಿನ ಪ್ರತಿಭೆಯನ್ನು ಗುರುತಿಸಿದೆ ಯಾರು ಮೊದಲು, ನೀವು ಅವರು? ಅಂದ್ರೆ ಗೊತ್ತಾಯ್ತು ನಿಮಗೆ? ಇವರೇ ಸರ್ ಸಪೋರ್ಟಿವ್, ನಮ್ಮ ಹಸ್ಬೆಂಡೇ. ನಾನು ಹಂಗೆಲ್ಲ ಅಂದ್ರೆ ನೋಡ್ತೀನಿ, ಅವ್ರು ಹೇಳಿದಂಗೆ ನಾನು ಕೇಳ್ತೀನಿ ಸರ್. ನಮ್ಮ ಹಸ್ಬೆಂಡ್ ಹೆಂಗೆ ಹೇಳ್ತಾರೆ ಅಂದರೆ ನಾನು ಆಗಿಬಿಟ್ಟು ತೀರ್ಮಾನ ತಗೊಳ್ಳಲ್ಲ. ಈಗ ಅವಳು ಮಾಡ್ತಾಳೆ ಅಂತ ಅವರೊಂದು ಇದು ಮಾಡಿದ್ದಾರೆ ಸರ್. ನಾವು ಅವಳು ಪರಿಸರ ದಿನಾಚರಣೆದೇ ಅದರಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದಾಳೆ ಸರ್. ಅಲ್ಲಿಂದ ಇಂಡಿಪೆಂಡೆನ್ಸ್ ಡೇಗೆ ಕೊರೋನಾ ಟೈಮಲ್ಲಿ ಇತ್ತು ಸರ್. ಕೊರೋನಾ ಟೈಮಲ್ಲಿ ಏನು ಮಾಡಿದ್ದು ಅಂತೇಳಿ ನಾವು ಒಂದು ಸ್ಪೀಚ್ ರೆಡಿ ಮಾಡಿ ಮಾತಾಡ್ತೀನಿ ಅಂತ ಹೇಳಿದ್ರು ಸರ್. ಅವಳು ಡೈರೆಕ್ಟ್ ಹೋಗಿ ದೊಡ್ಡ ಸ್ಟೇಜ್, ಅದು ಇಂಗ್ಲೀಷ್ ಮೀಡಿಯಮ್ ಸ್ಟೇಜಲ್ಲೇ ಮಾತಾಡಿದ್ದಾಳೆ ಸರ್. ಅಲ್ಲಿ ಅಷ್ಟು ಮಕ್ಕಳಿದ್ರು, ನನ್ನ ಮಗಳು ಮಾತಾಡಿದ್ದಾಳೆ ಸರ್. ಆಗ ನನಗೆ ಒಂದು ಖುಷಿ ಏನಿಲ್ಲ ಸರ್. ಮತ್ತು ಹಂಗೇನು ಇವರೇ ಸರ್, ನೀನು ರೆಡಿ ಮಾಡಿ ಕೊಡು,
ಮತ್ತು ವಾಯ್ಸ್ ಮಾಡ್ಯುಲೇಷನ್ ಆಗಲಿ ಯಾವ್ದು ಎಲ್ಲಿ ಬರಬೇಕು ಅಂತ ಹಸ್ಬೆಂಡೇ ಸರ್ ಇದು ಮಾಡೋದು. ಟ್ರೈನಿಂಗ್ ಕೊಡ್ತಾರೆ? ಹೌದು, ಅವರೇ ಮಾಡೋದು ಸರ್. ಹೋಮ್ ವರ್ಕ್ ನೀವು ಮಾಡಿಸ್ಕೊಡ್ತೀರಿ? ನಾನೊಂದು ಬರೆದು ಕೊಡೋದು ಅಷ್ಟೇ ಸರ್, ಬಿಟ್ಟು ಎಲ್ಲ ರೆಡಿ ಮಾಡೋದು ಅವರೇ ಸರ್. ಯಾವ ಥರದ ಬುಕ್ಸ್ಗಳನ್ನ ತಂದು ಕೊಡ್ತೀರಿ ಅವರಿಗೆ? ಇವಳಿಗೆ ಅಂದರೆ ಸರ್, ಈಗ ವಿವೇಕಾನಂದ ಅವ್ರ ಬುಕ್, ಯಾವ ಬುಕ್ ಆಗಲಿ ಸರ್, ನಮ್ಮಲ್ಲಿ ಫಸ್ಟ್ ಒಳ್ಳೆ ಬುಕ್ ಬಂದರೆ ನಾನು ನನ್ನ ಮಗಳಿಗೋಸ್ಕರ ಅಂತ ಹೇಳಿಬಿಟ್ಟೇನೆ ಅದು ಇದು ಆ ಮಗಳಿಗೆ ಕರೆಕ್ಟ್ ಆಗ್ಬೋದು ಎಂಟ್ರಿ ಮಾಡೋಗೇ ಒಂದು ಒಳಗೆ ನೋಡ್ಬಿಡ್ತೀನಿ ಸರ್. ಯಾವ್ದು ವ್ಯಕ್ತಿಗಳದ್ದು ಇರುತ್ತೆ, ಯಾವ್ದು ಯೂಸ್ ಆಗುತ್ತೆ, ಸ್ವಾತಂತ್ರ್ಯ ಹೋರಾಟಗಾರ ಎಲ್ಲ ಬುಕ್ಗಳನ್ನ ತರ್ತೀನಿ ಸರ್. ಅವಳಿಗೆ ಬೇಕಾದಾಗ ಅವಳು ತೆಗೆದು ಓದ್ಬಿಡ್ತಾಳೆ ಸರ್. ಇನ್ನು ಮುಂದಕ್ಕೆ ಅವರು ಹೇಳಿದಾಗೆ ಆರ್ಮಿಗೆ ಹೋಗ್ಬೇಕು ಅಂತ ನೀವೇನಾದ್ರು ಕಲ್ಪನೆ ಕಂಡಿದ್ರೆ ನಮ್ಮ ಮಗಳು ಬೇರೆ ಏನಾದ್ರು ಹೋಗ್ಬೇಕು ಆಗಬೇಕು ಅಂತ ಏನಾಗಿತ್ತು? ಇಲ್ಲ ಸರ್, ನಮಗೂ ಆರ್ಮಿಯವರು ಅಂದರೆ ತುಂಬ ಇಷ್ಟ ಅಲ್ಲ ಸರ್. ನಾವು ಕೂಡ ಅವರಿಗೇನೆ ಸಪೋರ್ಟ್ ಮಾಡೋದು, ಒಳ್ಳೆ ರೆಸ್ಪೆಕ್ಟನ್ನು ಕೊಡ್ತೀವಿ ಸರ್. ಅದರಿಂದ ನನಗೂ ಅದೇ ಆಸೆ ಸರ್, ಅವಳು ಐ.ಆರ್ ಆಫೀಸರ್ ಆಗಬೇಕು ಅಂತ ಆಸೆ. ಆದರೆ ಎಲ್ಲರೂ ಹೇಳ್ತಾರೆ ಸೈನ್ಸ್ ಓದಿದ್ರೆ ಮಾತ್ರ ಐ.ಆರ್ ಆಫೀಸರ್ ಆಗೋದು ಅಂತ. ನನಗೆ ಗೊತ್ತಿಲ್ಲ ಸರ್, ಇನ್ನು ಮುಂದಕ್ಕೆ ಕೇಳಿ ನೋಡ್ತೇನೆ ಯಾರ ಹತ್ರ ಆದರೂ. ನಿಮ್ಮ ಅಭಿಪ್ರಾಯನ ಮಗಳ ಮೇಲೆ ಹೇರ್ತೀರಾ? ಇಲ್ಲ ಸರ್, ಹಂಗೇನೆ ಅವರ ಚಿಂತನೆಗೆ ಸರ್ ನಾವೇನು ಹಂಗೇನು ಹೇಳಲ್ಲ, ಸ್ಪೋರ್ಟ್ಸ್ ಮಾಡಲ್ಲ ಸರ್. ಇದು ಮಾರ್ಕ್ಸ್ ತೆಗಿಯೋಕ್ಕೂ ಅಷ್ಟೇ, ನೀನು ಮಾರ್ಕ್ಸ್ ತೆಗಿಲೇಬೇಕು ಇಷ್ಟು ಹಂಗೇನಿಲ್ಲ ಸರ್. ಅವಳ ಪಾಡಿಗೆ ಓದ್ತಾಳೆ ಸರ್, ಅವಳದೇ ಒಂದು ಹಠದಲ್ಲೇ ಓದ್ತಾಳೆ ಸರ್ ಅವಳು. ಇವತ್ತೀಗ ಬಂದರೂ, ನಿನ್ನೆ ನಾವು ಒಂದು ಪ್ರೋಗ್ರಾಮಿಗೆ ಹೋಗಿದೆ, ಆದರೆ ಸಂಜೆ ಬರುವಾಗಲೇ ಅವಳು ನೋಟ್ಸ್ ಎಲ್ಲ ಕಲೆಕ್ಟ್ ಮಾಡಿ ಸಂಜೆ ಬಂದು ಎಲ್ಲ ಕರೆಕ್ಟ್ ಮಾಡಿ ಮಾರನೇದಿರು ಗೊತ್ತಿಲ್ಲದೆ ಸರ್ ಅವ್ರ ಹತ್ರ ಕೇಳ್ಕೊಳ್ತಾಳೆ. ಅವಳೇ ಸರ್, ನಾವೇನು ಹಂಗೆ ಇದು ಮಾಡಲ್ಲ ಸರ್. ಅವಳ ಇಂಟ್ರೆಸ್ಟಲ್ಲೇ ಓದ್ತಾ ಇರೋದನ್ನು, ಪ್ರೋಗ್ರಾಮ್ಗಳಿಗೆ ಹೋಗೋದನ್ನು ಅವಳ ಇಂಟ್ರೆಸ್ಟಲ್ಲೇ ಸರ್. ಒಂದು ಮಕ್ಕಳದ್ದು ಎಜುಕೇಷನ್ ನೋಡ್ಕೋಬೇಕು, ಇನ್ನೊಂದು ನಿಮ್ಮ ವೃತ್ತಿಯನ್ನು ನೋಡ್ಕೋಬೇಕು, ಮಕ್ಕಳನ್ನು ನೋಡ್ಕೋಬೇಕು, ಕಾರ್ಯಕ್ರಮಗಳಿಗೂ ಹೋಗಬೇಕು. ಬರ್ಡನ್ ಅನ್ಸೋದಿಲ್ವಾ ಫಿನಾನ್ಷಿಯಲಿ? ಹಾಗೆ ನಿಮಗೆ ಆರೋಗ್ಯದ ವಿಚಾರದಲ್ಲೂ ಕೂಡ ಬೇರೆ ಬೇರೆ ಕಡೆ ತಿರುಗಾಡಬೇಕು, ಹೋಗಬೇಕು, ಬರಬೇಕು, ನಿದ್ದೆ ಮಿಸ್ ಆಗುತ್ತೆ, ನಾಳೆದು ಎಜುಕೇಷನ್ ನೋಡ್ಕೋಬೇಕು, ನಿಮ್ಮ ಕೆಲಸಗಳು ನೋಡ್ಕೋಬೇಕು. ಅದೇ ನಾನು ರಜೆ ಇದ್ರೆ ಮಾತ್ರ ಹೋಗ್ತೀನಿ ಸರ್. ಇವ್ರ ಹಸ್ಬೆಂಡ್ ಹೋಗ್ತಾರೆ ಸರ್. ಯಾವ ರಜೆ ಇದ್ದಾಗ ಹೋಗ್ತೀನಿ ಸರ್. ಒಂದೊಂದು ದಿನ ಇಂಡಿಪೆಂಡೆನ್ಸ್ ಡೇಗೆಲ್ಲ ನಮಗೆ ಪ್ರೋಗ್ರಾಮ್ ಇದ್ರೇನು ನಮ್ಮ ಪಿ ಡಿ ಅವ್ರು ಬಿಟ್ಟು ಕೊಡ್ತಾರೆ ಸರ್. ಮಗಳದಲ್ವ ಹೋಗಿ ಬಾಮ್ಮ ಅಂತ ಹೇಳ್ತಾರೆ. ಬೇರೆ ಕಡೆ ಎಲ್ಲೆಲ್ಲ ಅವಕಾಶ ಸಿಕ್ಕಿದೆ? ಹೊರ ಜಿಲ್ಲೆಗಳಿಗೆ ಹೋಗಿದ್ದೀರಾ? ಇಲ್ಲ ಸರ್, ಹೊರ ಜಿಲ್ಲೆಗಳಿಗೆ ಅಂತೇಳಿ ಹೋಗಿಲ್ಲ ಸರ್. ನಮ್ಮ ಕೊಡಗಲ್ಲಿ ಅಷ್ಟೇ ಸರ್. ಈಗ ಮೊನ್ನೆ ಕೊಯ್ನಾಡುವರೆಗೆ ಇತ್ತು, ಪೊನ್ನಂಪೇಟೆ ಹಂಗೆಲ್ಲ ಕರೀತಾರೆ ಸರ್. ಪೊನ್ನಂಪೇಟೆ ಜಿಲ್ಲೆ ಅಂತಾರೆ. ಮಧ್ಯಪ್ರದೇಶದಲ್ಲಿ ಇದು ಸೈನ್ಸ್ ಒಂದು ಪ್ರಾಜೆಕ್ಟ್ ಈವೆಂಟ್ ಒಂದು ನಾವು ಮಧ್ಯಪ್ರದೇಶ ಒಂದು ಹೋಗಿದ್ದೀವಿ ಸರ್. ಆಗ ನಾವು ರಾಜ್ಯ ಮಟ್ಟದಲ್ಲಿ ಸೆಕೆಂಡ್ ಬಂದಿದ್ದಾಳೆ ಸರ್. ಅನುಷಾ ಹಿರೇಮಠ ಅವರು ಫಸ್ಟ್, ಇವಳು ಸೆಕೆಂಡ್. ಅನುಷಾ ಹಿರೇಮಠ ಗೊತ್ತಿರ್ಬೋದಲ್ಲ ಸರ್, ಕನ್ನಡದಲ್ಲಿ ಅವರು ಫಸ್ಟ್ ಇದ್ದಾರೆ, ಇವಳು ಸೆಕೆಂಡ್ ಇದ್ರು ಸರ್. ಹಂಗೆ ಹೋಯ್ತೀವಿ ಸರ್, ನಾವೇ ಹೋಯ್ತೀವಿ ಒಟ್ಟಿಗೆ, ಪೇರೆಂಟ್ಸೇ ಹೋಗೋದು. ಈ ಕಾವೇರಿ ನದಿಯ ಕ್ಯಾಂಪೇನ್ಗಳಲ್ಲೆಲ್ಲ ನಿಮ್ಮ ಇಂಟ್ರೆಸ್ಟ್ ಜಾಸ್ತಿ, ಅವಳ ಇಂಟ್ರೆಸ್ಟ್ ಜಾಸ್ತಿ? ಅವಳದು ಇದೆ ಸರ್, ಇಂಟ್ರೆಸ್ಟ್ ಇದೆ. ಅವಳೇ ಹೇಳ್ತಾಳೆ ಸರ್, ಕಾವೇರಿ ನದಿ ಬಗ್ಗೆ ಅವಳಿಗೆ ಒಳ್ಳೆ ಇಂಟ್ರೆಸ್ಟ್ ಇದೆ ಸರ್. ನಾವು ಮೊದಲು ಅದೇ ಗರ್ಗಂದೂರನ್ನು ಆಯ್ಕೆ ಮಾಡಿದ್ದು, ಅಂದರೆ ನಾನು ಅಲ್ಲಿ ಕೆಲಸ ಮಾಡ್ತಾ ಇರೋದು. ಅದರಿಂದಾಗಿ ಒಂದು ಫಸ್ಟ್ ನಮ್ಮ ಗ್ರಾಮ ಸ್ವಚ್ಛ ಆಗಲಿಲ್ಲ ಸರ್. ನಾವು ಬೇರೆ ಕಡೆ ಹೋಗುವಾಗ ನಿಮ್ಮ ಗ್ರಾಮ ಫಸ್ಟ್ ಸ್ವಚ್ಛ ಮಾಡಿ ಹೇಳೋರು ಇರ್ತಾರೆ. ಫಸ್ಟ್ ಅವರನ್ನು ನೋಡಿ ಹೊಳೆ ಹತ್ರ ಹೆಂಗೆ ಉಂಟು, ಅವಳು ಇಲ್ಲಿ ಬಂದಿದ್ದಾರೆ, ಹಂಗೆ ಮಾಡಬಾರ್ದಕ್ಕೋಸ್ಕರ ನಾವು ಫಸ್ಟ್ ನಮ್ಮ ಗ್ರಾಮನ ಆಯ್ಕೆ ಮಾಡಿದ್ದೀವಿ ಸರ್. ಅಲ್ಲಿಂದ ಮತ್ತೆ ನಮಗೆ ಅನಿಸ್ತು ಈ ಕಾವೇರಿ ನದಿ ಸ್ವಚ್ಛ ಆಗಲೇಬೇಕು. ಅಂದರೆ ಕೊಪ್ಪದಲ್ಲಿ ಸರ್ ದೇವ್ರ ಸ್ಟ್ಯಾಚ್ಯೂ ಇದೆ, ದೇವ್ರು ಅಲ್ಲಿರೋದು, ನೀರು ಕೂಡ ದೇವರು, ಅಲ್ಲಿ ಸ್ಟ್ಯಾಚ್ಯೂ ಕೂಡ. ಆದರೂ ಕೂಡ ಎಷ್ಟು ಗಲೀಜು ಮಾಡಿರ್ತಾರೆ ಅಂದರೆ ನಮಗೆ ಅಳು ಬರುತ್ತೆ. ಅಲ್ಲಿ ಕೂಡ ನಾವು ಇದು ಮಾಡಿದ್ದೀವಿ ಸರ್. ಇವಾಗ ಬ್ಯಾರಿಗೇಟ್ ಏನು ಹಾಕಿದ್ದಾರೆ ಸರ್, ಮಳೆ ಬಂದಾಗ ಅದರಲ್ಲಿ ಹೋಯ್ತದ ಗೊತ್ತಿಲ್ಲ ಸರ್, ಕ್ಲಿಯರ್ ಮಾಡಿದ್ದಾರೆ ಸರ್. ತುಂಬ ಕಡೆ ನಾವು ಅರ್ಜಿ ಕೊಟ್ಟಿದ್ದೀವಿ ಸರ್. ಇವರು ಸಂಸದರಿದಲ್ಲ ಸರ್, ಯದುವೀರ್ ಒಡೆಯರ್ ಅವರಿಗೂ ಕೊಟ್ಟಿದ್ದೀವಿ ಸರ್. ಅವರು ಆವಾಗಲೇ ಆ್ಯಕ್ಷನ್ ತಗೊಂಡ್ರು ಸರ್. ಇಲ್ಲಿ ಅವರಿಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅವರಿಗೆ ಹೇಳಿ ಆವಾಗಲೇ ನಾವು ಬರೋಕ್ಕಿಂತ ಮುಂಚೆನೇ ಅವ್ರು ಕಾಲ್ ಮಾಡಿದ್ರು ಸರ್. ನೀವು ಹಿಂಗೆ ಬರಬೇಕು ಸ್ಪಾಟಿಗೆ, ಇದು ಸಂಸದರು ನಮಗೆ ಇದು ಮಾಡಿದ್ದಾರೆ ಅಂತ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಸರ್. ನಮಗೆ ಮಂತ್ರಗೌಡ ಸರ್ ಅವರು ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಸರ್. ಅವರು ಒಂದು ಟೀಮನ್ನೇ ಮಾಡಿ ನಮಗೆ ಅಲ್ಲಿ ಸ್ವಚ್ಛತೆಯನ್ನು ಮಾಡುವ ಅಂತೇಳಿ ಹೇಳಿದ್ದಾರೆ ಸರ್. ನಿಮ್ಮಲ್ಲಿ ಬೇರೆ ಏನೋ ಟ್ಯಾಲೆಂಟ್ ಇದೆಯಾ? ಮಗಳು ಹಾಡು ಡಾನ್ಸ್ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ರು. ನಮ್ಮಲ್ಲಿ ಹಂಗೆ ಟ್ಯಾಲೆಂಟ್ ಏನಿಲ್ಲ, ಹಾಡಿಲ್ಲ ಸರ್. ಡ್ಯಾನ್ಸ್ ಎಲ್ಲ ಮಾಡ್ತಿದ್ದೋ ಚಿಕ್ಕದ್ರಲ್ಲಿ, ಡ್ಯಾನ್ಸ್ ಎಲ್ಲ ಚಿಕ್ಕದ್ರಲ್ಲಿ ಮಾಡ್ತಿದ್ದೋ ಸರ್. ಮತ್ತೆ ಸ್ಪೋರ್ಟ್ಸ್ ಸರ್. ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಪ್ರಯುಕ್ತ ಎಲ್ಲಿಗೆ ಈ ಬಾರಿ ಇನ್ನೂ ಎಲ್ಲಿಲ್ಲ ಸರ್, ಸ್ಕೂಲಲ್ಲಿ ಇರ್ಬೋದು. ಹೇಳ್ತಾರೆ ಸರ್, 2 ದಿನ ಮುಂಚೆನೇ ಹೇಳ್ತಾರೆ. ಮತ್ತು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ವಿಕಾಸ ಜನಸೇವಾ ಟ್ರಸ್ಟ್ನ ಸರ್ ಇದ್ದರು, ಅವರು ಈಗ ಎಕ್ಸ್ಪೈರ್ಡ್ ಆದರು. ಅವರೇ ಮಡಿಕೇರಿಯೆಲ್ಲ ತೋರಿಸ್ಕೊಟ್ಟು ಈಗ ಇಲ್ಲಿ ಒಂದು ಪ್ರೋಗ್ರಾಮ್ ಫಸ್ಟ್ ಟೈಮ್ ಇಂಡಿಪೆಂಡೆನ್ಸ್ ಡೇಗೆ ಇವಳಿಗೆ ಅವಾರ್ಡಲ್ಲೇ ಇತ್ತು ಸರ್. ಅವರೇ ಕರ್ಕೊಂಬಂದಿದ್ರು, ಒಳ್ಳೆಯ ಸಪೋರ್ಟ್ ಇದ್ದರು. ಮತ್ತು HD ಅನಿಲ್ ಸರ್, TV1 ಕೊಡಗು ಅವರು ಇದ್ದಾರಲ್ವ ಸರ್, ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ಎಲ್ಲ ಕಾರ್ಯಕ್ರಮಕ್ಕೂ ಕರೀತಾರೆ. ಮತ್ತು ಜನರಲ್ ತಿಮ್ಮಯ್ಯನವ್ರದ್ದು ಅವ್ರದ್ದೆಲ್ಲ ಕಾರ್ಯಕ್ರಮಗಳು ಕರೀತಾರೆ ಸರ್. ಮಿಸ್ಟಿ ಹಿಲ್ಸ್ ಅವ್ರದ್ದೆಲ್ಲ ಕರೀತಾರೆ, ಸಪೋರ್ಟ್ ಮಾಡ್ತಾರೆ ಸರ್. ಚಾನಲ್ ಅವ್ರು ಮಾಡ್ತಾರೆ.
ಎಲ್ಲ ಬ್ಯುಸಿ ಒತ್ತಡದ ಮಧ್ಯೆಯೂ ನೀವು ಮಗಳಿಗೆ ಟೈಮ್ ಕೊಟ್ಕೊಂಡು ಆ ಚಟುವಟಿಕೆ ಇದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಮನೆಯಲ್ಲಿ ನೈಟು ವರ್ಕ್ ಮಾಡ್ತೀನಿ ಅಂತ ಹೇಳಿದ್ರಿ. ನಿಮ್ಮ ಕಸ್ಟಮರ್ಸ್ ಏನು ಹೇಳ್ತಾರೆ ಸರ್? ಯಾಕಂದರೆ ಬೇರೆ ಬೇರೆ ಕಡೆ ಕಾರ್ಯಕ್ರಮ ಕರ್ಕೊಂಡು ಹೋಗ್ತೀರಿ, ನೀವು ಆ ದಿನಕ್ಕೆ ಏನಾದರೂ ಬಟ್ಟೆ ಹೊಲಿದು ಕೊಡ್ತೀನಿ ಅಂತ ಹೇಳಿರ್ತೀರಿ. ಹೆಚ್ಚು ಕಮ್ಮಿ ಆಗಿದೆಲ್ಲ ಉಂಟಾ ಕೊಡೋಕ್ಕಾಗದೆ? ಒಂದೊಂದು ದಿವಸ ಮಿಸ್ ಆಯ್ತಲ್ಲ, ಮಿಸ್ ಆಗುತ್ತೆ. ಅದಕ್ಕೆ ಒಬ್ಬನೇ ಕಷ್ಟ. ನನಗೆ ಸ್ವಲ್ಪ ಸೊಂಟಕ್ಕೆ ಬಲ ಇಲ್ಲ, ಟ್ಯಾಬ್ಲೆಟ್ ತಗೊಳ್ತಾ ಇರೋದು ನಾನು ಮಾಮೂಲಿ. ಅದಕ್ಕೆ ಮಗಳು ಅದೇ ಹೇಳಿದ್ದು, ಈಗ ನಾಳೆ ಇವತ್ತು ಇಂಗ್ಲೀಷ್ ಮೀಡಿಯಂ ಸೇರಿಸ್ಬೋದು, ಈಗ ಕೆಲಸ ಮಾಡ್ತಾ ಇದ್ದೀನಿ, ನಾ 2 ವರ್ಷ ಮಲಗಿದಲ್ಲೇ ಇದೆ. ನಾಳೆ ಏನಾದರೂ ಪ್ರಾಬ್ಲಮ್ ಆಗ್ಬಿಟ್ರೆ ಪುನಃ ಅವಳನ್ನ ತೆಗೆದು ಕನ್ನಡ ಮೀಡಿಯಂ ಹಾಕೋದು ಬೇಡ, ಇದು ಕನ್ನಡ ಮೀಡಿಯಮೇ ಓದ್ತೀನಿ ಅಂತ ಹಂಗೆ ಇದರಲ್ಲಿ ಇರೋದು. ನಮ್ಮ ಕಸ್ಟಮರ್ಸ್ ಏನು ಹೇಳ್ತಾರೆ? ಸ್ವಲ್ಪ ಏನೆಲ್ಲ ಕಿರ್ಕು ಮಾಡ್ತಾರೆ, ಸಮಾಧಾನ ಮಾಡ್ತೀರಿ? ಸಮಾಧಾನ ಮಾಡಬೇಕು. ಓಕೆ ವೀಕ್ಷಕರೇ, ಶ್ರೀಶ್ ಅವ್ರ ಜೊತೆ ಮಾತಾಡಿದ್ವಿ, ಅವರ ಪೇರೆಂಟ್ಸ್ ಜೊತೆ ಮಾತಾಡಿದ್ವಿ. ಮೇಡಮ್ ಸರ್, ನಿಮಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಪ್ರೀತಿಯ ಶುಭಾಶಯಗಳು. ನಿಮ್ಮ ಆರೋಗ್ಯ ಸುಧಾರಣೆ ಕಾಣಲಿ ಅಂದುಕೊಂಡಿದ್ದೀನಿ. ನೀವೇನು ಅಂದ್ಕೊಂಡಿದ್ದೀರಿ ಮಗಳ ವಿಚಾರದಲ್ಲಿ, ಮಗಳೇನು ಅಂದ್ಕೊಂಡಿದ್ದಾರೆ ಅವರ ವಿಚಾರದಲ್ಲಿ, ಎಲ್ಲವೂ ಕೂಡ ಈಡೇರಲಿ. ಆಗಲೇ ಹೇಳಿದಾಗೆ ಒಳ್ಳೊಳ್ಳೆ ಅವಕಾಶಗಳು ಅವರಿಗೆ ಸಿಗಲಿ ಅಂತ ನಮ್ಮ ಕೂರ್ಗ್ ಬಸ್ ಟೀಮ್ ಪರವಾಗಿ ಎಲ್ಲ ವೀಕ್ಷಕರ ಪರವಾಗಿ ಹಾರೈಸ್ತೇವೆ. ವೀಕ್ಷಕರೇ, ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷವಾಗಿ ಈ ಕೂರ್ಗ್ ಬಸ್ ಇನ್ ಆ್ಯಂಡ್ ಔಟ್ನಲ್ಲಿ ಶ್ರೀಶ್ ಅವರು, ಅವರ ತಂದೆ ಶ್ರೀಜು ಹಾಗೆ ತಾಯಿ ಸಂಧ್ಯಾ ಅವರು ಬಂದು ಮಾತನಾಡಿದ್ರು. ಅನೇಕ ವಿಚಾರದಲ್ಲಿ ನಿಮಗೂ ಕೂಡ ಮನೆಯವರಿಕೆ ಆಗಿರ್ಬೋದು. ಒಂದು ಸೇನೆ ವಿಚಾರ ಇರ್ಬೋದು, ಅಥವಾ ನಮ್ಮ ಪರಿಸರದ ವಿಚಾರ ಇರ್ಬೋದು, ನಮ್ಮ ಕಾವೇರಿ ಜೀವನದಿ ಕಾವೇರಿಯ ವಿಚಾರದಲ್ಲಿ ನಾವು ಏನು ಮಾಡಬೇಕು ಅನ್ನೋದನ್ನು ಆಕೆಯ ಮಾತಿನಿಂದ ಕೇಳಿದ್ವಿ. ಬಹುಶಃ ಈ ವಿಚಾರದಲ್ಲಿ ನಾವು ಇನ್ನೊಬ್ಬರ ಮಾತಿನಿಂದ ಕೇಳಿ ನಾವು ಪ್ರೇರೇಪಿತ ಆಗೋದಲ್ಲ, ನಮಗೆ ನಾವೇ ಅಳವಡಿಸ್ಕೊಳ್ಬೇಕು. ನಮ್ಮ ಪರಿಸರ ಇರ್ಬೋದು, ಪರಿಸರ ಹಾಳಾದರೆ ಅದು ನಮಗೆ ಹಾನಿ, ಕಾವೇರಿ ನದಿಗೆ ಏನಾದರೂ ಆದರೆ ಅದು ನಮಗೆ ಹಾನಿ. ನಮ್ಮ ಸುತ್ತಮುತ್ತಲಿನ ವಾತಾವರಣ ಇದೆಯಲ್ಲ, ಅದು ಚೆನ್ನಾಗಿದ್ದರೆ ನಾಳೆ ನಾವು ಚೆನ್ನಾಗಿರ್ತೀವಿ. ಸದ್ಯಕ್ಕೆ ನಮ್ಮ ಕೊಡಗಿನಲ್ಲಿ ಅಂಥ ವಾತಾವರಣ ಇಲ್ಲ, ಬೇರೆ ರೀತಿಯಾಗಿ ಕಲುಷಿತಗೊಂಡಂತಹ ವಾತಾವರಣ ಇಲ್ಲ. ಆ ರೀತಿ ಆಗೋದು ಬೇಡ. ಸುಂದರ ಕೊಡಗನ್ನು ಸುಂದರವಾಗಿಯೇ ಉಳಿಸ್ಕೊಳ್ಳೋಣ. ಜೀವನದಿ ಕಾವೇರಿ ಜೀವನದಿಯಾಗಿಯೇ ಉಳಿಲಿ, ಕೊಳಚೆ ನದಿ ಆಗೋದು ಬೇಡ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಪಾಲುದಾರಿಕೆ ಇರಲಿ ಅಂತ ಹೇಳ್ತಾ, ಎಲ್ರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರ್ತಾ ಇದ್ದೇನೆ. ಸ್ವಾತಂತ್ರ್ಯವನ್ನು ಒಳ್ಳೆಯ ಉದ್ದೇಶಕ್ಕಾಗಿಯೇ ಬಳಸಿಕೊಳ್ಳೋಣ. ಎಲ್ಲರೂ ಒಳ್ಳೆಯ ನಿಟ್ಟಿನಲ್ಲೇ ಮುಂದಡಿ ಇಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಕೊನೆಯದಾಗಿ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ನಾವು ಕಂಟೆಂಟ್ಗಳನ್ನ ಕೊಡ್ತಾ ಇರ್ತೇವೆ, ಅಲ್ಲೂ ಕೂಡ ಲೈಕ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮಾಡಿ, ಅಥವಾ ಅನೇಕರು ಮೆಸೇಜ್ ಮೂಲಕ ತಿಳಿಸ್ತಾ ಇದ್ರಿ, ಅದಕ್ಕೂ ಕೂಡ ವೆಲ್ಕಮ್. ಮೆಸೇಜ್ ಮೂಲಕವೂ ಕೂಡ ನಿಮ್ಮ ಒಪಿನಿಯನ್ಗಳು ಏನಿದ್ದಾವೆ ಅದನ್ನು ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳು ನಮಗೆ ಸಿಕ್ಕಾಗ ನಮ್ಮ ಮುಂದಿನ ಕಾರ್ಯಕ್ರಮಗಳಲ್ಲಿ ಒಂದಷ್ಟು ಬದಲಾವಣೆ ಮಾಡ್ಕೊಳ್ಳೋದು ಅಥವಾ ನಿಮ್ಮ ಸಜೆಷನ್ಗಳನ್ನು ನಾವು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲರೂ ಕ್ಷೇಮವಾಗಿರಿ, ಮತ್ತೆ ಸಿಗೋಣ ಮುಂದಿನ ಎಪಿಸೋಡ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.